ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮಗೆ ಇಂದಿನ ಉಪನ್ಯಾಸ ಮಾಡಲು ಸೋದರ MS ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಇಂದಿನ ವಿಷಯ ಸಹಜ ಜೀವನ ಯೋಗ. ಇವ್ರ ಪರಿಚಯ ನಮಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಈಗಾಗ್ಲೇನೆ ಇವರು ಹಲವಾರು ಕಡೆ ಉಪನ್ಯಾಸ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲೂ ಕೂಡ ಉಪನ್ಯಾಸ ಮಾಡಿದ್ದಾರೆ. ಈಗ ಸದ್ಯ ಒಂದು ಖಾಸಗಿ ಕಂಪನಿಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಥಿಯಾಸಫಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕರ್ನಾಟಕ ಥಿಯಾಸಾಫಿಕಲ್ ಸೊಸೈಟಿಯ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತಿನ ದಿನ ನನಗೆ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ KTF ನ ಪದಾಧಿಕಾರಿಗಳಿಗೆ ಮೊದಲು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಂತಹ ವಿಷಯ ಸಹಜ ಜೀವನ ಯೋಗ. ನಮಗೆಲ್ಲ ತಿಳಿದಿರೋ ಹಾಗೆ ಹಿರಿಯ ಸಹೋದರರಾದಂತಹ ತಿಪ್ಪೇಸ್ವಾಮಿ ಅವರು ಮಾಜಿ KTF ಅಧ್ಯಕ್ಷರು ಆಗಿದ್ದಂತಹ ಸೋದರ BV ತಿಪ್ಪೇಸ್ವಾಮಿ ಅವರು, ಅವರ ಗ್ರಂಥ ಸಮಗ್ರ ಯೋಗ ಪ್ರದೀಪಿಕೆ ಅಂತ ಹೇಳಿ ಒಂದು ಬಹಳ ಉತ್ತಮವಾದಂತಹ ಗ್ರಂಥ. ಅದರ ಮೊದಲನೇ ಅಧ್ಯಾಯ ಸಹಜ ಜೀವನ ಯೋಗ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅಧ್ಯಾಯವನ್ನ ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಅಲ್ಲದೆ ಇರುವಂತಹ ಸಮಯದಲ್ಲಿ ಮುಖ್ಯವಾದಂತಹ ವಿಷಯಗಳ ಬಗ್ಗೆ ನಾವು ಗಮನವನ್ನ ಹರಿಸೋಣ. ನಂತರ ಯಥಾ ಪ್ರಕಾರ ನಾವು ಅಧ್ಯಯನವನ್ನು ಮಾಡಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಂತಹ ವಿಷಯಗಳನ್ನ ಮುಂದುವರೆದು ಸ್ವ ಅಧ್ಯಾಯದಿಂದ ನಾವು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ. ಇವತ್ತಿನ ಈ ಒಂದು ಭಾಷಣದ ಉದ್ದೇಶವೂ ಸಹ ಕೇವಲ ಸಂಕ್ಷಿಪ್ತವಾಗಿ ಈ ಒಂದು ವಿಷಯದ ಪರಿಚಯವನ್ನ ಮಾಡಿಸೋದಷ್ಟೇ ನನ್ನ ಕರ್ತವ್ಯವಾಗಿರುತ್ತೆ ಮತ್ತು ಸಾಧ್ಯವಾಗಿರುತ್ತೆ. ಸಹಜ ಜೀವನ ಯೋಗ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಹಜ ಅಂದ್ರೆ ಏನು? ಸಹಜ ಅಂದ್ರೆ ನ್ಯಾಚುರಲ್, ಜೀವನ, ಲಿವಿಂಗ್, ಲೈಫ್ ಅಥವಾ ಲಿವಿಂಗ್. ಸೊ ನ್ಯಾಚುರಲ್ ಲಿವಿಂಗ್, ಸಹಜವಾಗಿ ಜೀವನ ಮಾಡುವಂಥದ್ದು. ಮತ್ತೆ ಯೋಗ ಅನ್ನೋದನ್ನ ಇಲ್ಲಿ ಸೇರಿಸಿದ್ದಾರೆ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಟು ಬಿಕಮ್ ಒನ್, ಒಂದಾಗುವುದು, ಸೇರುವುದು, ಯಾವುದರಲ್ಲೋ ಇನ್ನೊಂದು ಸೇರುವುದನ್ನ ಯೋಗ ಅಂತ ಕರೀತಾರೆ. ಇಲ್ಲಿ ಯಾವುದು ಯಾವುದರಲ್ಲಿ ಸೇರಬೇಕು, ಯಾವುದು ಯಾವುದರಲ್ಲಿ ಒಂದಾಗಬೇಕು, ಅದು ಸಹಜ ಜೀವನದಿಂದ ಸಾಧ್ಯ. ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಪಡೋಣ. ಮನುಷ್ಯ
ಇವತ್ತಿನ ದಿನ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ. ಅದನ್ನ ವಿವರವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾವ ಯಾವ ರೀತಿಯ ಸಮಸ್ಯೆಗಳನ್ನ ಮನುಷ್ಯ ಎದುರಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ವಿಂಗಡಿಸಿ ನೋಡಿದಾಗ, ಮನುಷ್ಯನಿಗೆ ವೈಯಕ್ತಿಕ ಸಮಸ್ಯೆಗಳಿವೆ. ಒಬ್ಬ ವ್ಯಕ್ತಿಯಾಗಿ ತಾನು ವೈಯಕ್ತಿಕವಾಗಿ ಅನುಭವಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳು, ದೈಹಿಕವಾದ ಸಮಸ್ಯೆಗಳಿಂದ ಹಿಡಿದು ಮಾನಸಿಕವಾದ ಸಮಸ್ಯೆಗಳು, ಭಾವನಾತ್ಮಕ ಸಮಸ್ಯೆಗಳು, ಇವೆಲ್ಲವೂ ವೈಯಕ್ತಿಕ ಸಮಸ್ಯೆಗಳು. ಕೌಟುಂಬಿಕ ಸಮಸ್ಯೆಗಳು, ತನ್ನ ಕುಟುಂಬದ ಪರಿಸ್ಥಿತಿಗಳು, ಅವುಗಳಿಂದ ಉಂಟಾದಂತಹ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳು, ತನ್ನ ಸಂಘದಲ್ಲಿ ತಾನಿರ್ತಕ್ಕಂತಹ ಸಮಾಜದಲ್ಲಿ ಒಂದು ಸಾಮೂಹಿಕವಾಗಿ ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳು. ತಾನೊಬ್ಬನೇ ಅಲ್ಲದೆ ಇಡೀ ತಾನು ಬದುಕ್ತಾ ಇರ್ತಕ್ಕಂತಹ ಒಂದು ಸಮಾಜ ಅನುಭವಿಸ್ತಾ ಇರ್ತಕ್ಕಂಥ ಅಥವಾ ಪಡ್ತಾ ಇರ್ತಕ್ಕಂಥ ತೊಂದರೆಗಳು. ಜಾಗತಿಕ ಸಮಸ್ಯೆಗಳು, ಇಡೀ ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂತಹ ಸಮಸ್ಯೆಗಳು, ಅದು ತನ್ನ ಜೀವನದ ಮೇಲೆ ಮಾಡ್ತಾ ಇರ್ತಕ್ಕಂಥ ಪರಿಣಾಮ, ನೇರ ಪರಿಣಾಮ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಯಾವುದೇ ವಿಚಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೇರವಾಗಿ ಹೇಗೆ ಪರಿಣಾಮವನ್ನು ಬೀರುತ್ತದೆಯೋ ಅದು ಆ ವ್ಯಕ್ತಿಗೆ ಸಂಬಂಧಿಸಿದಂತಹ ಜಾಗತಿಕ ಸಮಸ್ಯೆಯಾಗುತ್ತದೆ. ಇನ್ನು ಮಾನವಾತೀತ ಸಮಸ್ಯೆಗಳು, ನಮ್ಮ ಕೈಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು, ನಾವೇನು ಮಾಡಕ್ಕಾಗದೇ ಇರ್ತಕ್ಕಂಥ ಸಮಸ್ಯೆಗಳು. ಮನುಷ್ಯ ತಾನು ಮಾಡ್ಕೊಂಡಿರ್ತಕ್ಕಂತಹ ಸಮಸ್ಯೆಗಳು ಒಂದು ಕಡೆ ಆದರೆ, ಮಾನವಾತೀತ ಸಮಸ್ಯೆಗಳು, ಮನುಷ್ಯನ ಕೈಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು, ಭೂಗೋಳದಲ್ಲಿ ಪ್ರಪಂಚದಲ್ಲಿ ಆಗು ಹೋಗುಗಳು, ಇವೆಲ್ಲವನ್ನ ಒಟ್ಟುಗೂಡಿಸಿ ಮಾನವನ ಜೀವಿತದಲ್ಲಿ ಯಾರೂ ಸಹ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ. ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದಂತಹ ಸಮಸ್ಯೆಗಳು. ನಾವು ಈಗಾಗಲೇ ವಿಂಗಡಿಸಿದಾಗೆ ಯಾವುದೋ ಒಂದು ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ. ಇದೇನು ಹೊಸದೇನಲ್ಲ. ಇವಾಗ ನಮ್ಮ ಪುರಾಣಗಳ ಉದಾಹರಣೆಗಳನ್ನ ನಾವು ನೋಡಿದಾಗ, ನಾರದ ಮಹರ್ಷಿ ಅಂತಹ ಒಬ್ಬ ಮೇಧಾವಿ 63 ವಿದ್ಯೆಗಳನ್ನೂ ಸಹ ಕರಗತ ಮಾಡಿಕೊಂಡು ಕಲಿತಂತಹ ಒಬ್ಬ ಮೇಧಾವಿ. ನಾರದ ಮಹರ್ಷಿಗಳೂ ಸಹ ಸನತ್ ಕುಮಾರರ ಬಳಿ ಹೋಗಿ ಒಂದು ಮಾತು ಹೇಳ್ತಾರೆ, ಇಷ್ಟು ವಿದ್ಯೆಗಳನ್ನ ಕಲ್ತಿದ್ದೇನೆ, 63 ವಿದ್ಯೆಗಳನ್ನ ಕಲೆಗಳನ್ನ ಕಲ್ತಿದ್ದೇನೆ, ಆದ್ರೂ ನನ್ನ ಮನಸ್ಸಿಗೆ ಶಾಂತಿಯನ್ನ ತಂದು ಕೊಡುವಂತಹ ಯಾವ ವಿದ್ಯೆಯೂ ನಾನು ಕಲ್ತಿಲ್ಲ, ಅಥವಾ ನನ್ನ ಮನಸ್ಸು ಶಾಂತವಾಗಿಲ್ಲ. ಮನಸ್ಸು ಶಾಂತವಾಗುವಂತಹ, ಮನಸ್ಸಿಗೆ ಶಾಂತಿಯನ್ನ ತಂದು ಕೊಡುವಂತಹ ವಿದ್ಯೆ ಏನಾದ್ರೂ ಇದೆಯಾ ಅಂತ ಹೇಳಿ ಅವರು ಸನತ್ ಕುಮಾರರನ್ನು ಕೇಳ್ತಾರೆ. ಅದು ನಾವು ಪುರಾಣಗಳಲ್ಲಿ ಇರ್ತಕ್ಕಂಥ ಕತೆ. ಅಂದ್ರೆ ಅಂಥ ನಾರದ ಮಹರ್ಷಿಗೂ ಸಹ ಸಮಸ್ಯೆಗಳಿಂದ ದೂರ ಉಳಿಯಲಿಕ್ಕೆ ಅಥವಾ ಅಶಾಂತಿಯಿಂದ ದೂರ ಉಳಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೇ ರೀತಿ ಮುಂದುವರೆದು ಇನ್ನೊಂದು ಕಥೆಯಲ್ಲಿ ನಾವು ನೋಡ್ತೇವೆ, ರಾಮ, ದಶರಥನ ಮಗನಾದಂತಹ ರಾಮ ಎಲ್ಲ ಸೌಕರ್ಯಗಳಲ್ಲೂ ಬದುಕ್ತಾ ಇದ್ದಾಗ, ಸಂತೋಷವಾಗಿ ಜೀವನವನ್ನ, ತನ್ನ ಯೌವನವನ್ನ ತಾನು ಸಾಗಿಸ್ತಾ ಇದ್ದಾಗಲೂ, ಯಾವುದೇ ಕುಂದುಕೊರತೆಗಳು ಇಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕುಮಾರನಾಗಿ ಬದುಕ್ತಿದ್ದಾಗಲೂ ಸಹ ವಸಿಷ್ಠರ ಬಳಿ ಹೋಗಿ ತನ್ನ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂತಹ ವೇದನೆಗಳ ಬಗ್ಗೆ ಹೇಳ್ಕೊಂತಾನೆ. ತನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಯಾವುದೋ ಒಂದು ರೀತಿಯ ದುಗುಡ ತನ್ನ ಮನಸ್ಸಿನಲ್ಲಿ ಸೇರ್ಕೊಂಡಿದೆ ಅಂತ ಹೇಳಿ ವಸಿಷ್ಠರ ಬಳಿ ಹೋಗ್ತಾನೆ. ಈ ರಾಜಕುಮಾರನಾದಂತಹ ಶ್ರೀರಾಮನಿಗೂ ಮತ್ತು ವಸಿಷ್ಠರಿಗೂ ನಡೆಯುವಂತಹ ಮುಂದಿನ ಸಂಭಾಷಣೆ ಅದು ಯೋಗ ವಾಸಿಷ್ಠ ಅನ್ನೋ ಒಂದು ಗ್ರಂಥದಲ್ಲಿ ನಮಗೆ ಸಿಗತ್ತೆ. ನಂತರ ವಸಿಷ್ಠರು ಅವ್ರಿಗೆ ಏನ್ ಹೇಳಿದ್ರು ಅಂತ ಹೇಳಿ ನಾವು ಮುಂದೆ ನೋಡೋಣ. ಅಂದ್ರೆ ಎಲ್ಲ ವಿದ್ಯೆಗಳನ್ನು ಕಲಿತಂತಹ ಒಬ್ಬ ಮೇಧಾವಿಗೂ ಸಮಸ್ಯೆಗಳಿದೆ. ಎಲ್ಲ ಸೌಕರ್ಯಗಳಲ್ಲಿ ಒಬ್ಬ ರಾಜಕುಮಾರನಾಗಿ ಬದುಕ್ತಾ ಇರ್ತಕ್ಕಂಥ
ರಾಮನಿಗೂ ಸಹ ಸಮಸ್ಯೆಗಳು, ಮನಸ್ಸಿನಲ್ಲಿ ಅಶಾಂತಿ, ಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು, ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ದುಗುಡ. ಇದೇ ರೀತಿ ಮುಂದುವರೆದು ಸಿದ್ಧಾರ್ಥನಿಗೂ ಸಹ ಸುಖ ಭೋಗ್ಯಗಳಲ್ಲಿ ಇರ್ತಕ್ಕಂತಹ ಒಬ್ಬ ರಾಜಕುಮಾರನಾದ ಸಿದ್ಧಾರ್ಥನಿಗೂ ಸಹ ಮನಸ್ಸಿನಲ್ಲಿ ಏರ್ಪಟ್ಟಂತಹ ಈ ಅಶಾಂತಿ ಮತ್ತು ದುಗುಡಗಳೇ ಅವನನ್ನ ಮುಂದೆ ಮನೆ ಬಿಟ್ಟು ಹೋಗಿ ಅವುಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಜ್ಞಾನೋದಯವಾಗಿ ಬುದ್ಧನಾದಂತಹ ಒಂದು ಉದಾಹರಣೆಯು ಸಹ ನಮ್ಮ ಮುಂದೆ ಇದೆ. ಇದು ಕೇವಲ ಇಂಥ ಮಹನೀಯರಿಗೆ ಮಾತ್ರ ಸಮಸ್ಯೆಗಳಿವೆಯಾ? ಇವತ್ತಿನ ಪೀಳಿಗೆಯಲ್ಲಿ ಏನಾಗ್ತಾ ಇದೆ? ಇವತ್ತಿನ ಪೀಳಿಗೆಯ ಉದಾಹರಣೆಗಳನ್ನು ತೆಗೆದುಕೊಂಡ್ರೆ, ಬೇಕಾದ ವಿದ್ಯೆಗಳನ್ನ ಓದಿ, ಯಾವ ವಿದ್ಯೆ, ಯಾವ ಡಿಗ್ರಿ, ಯಾವ ಮಾಸ್ಟರ್ ಡಿಗ್ರಿ ಓದಬೇಕು ಅಂತ ಆಸೆ ಪಟ್ಟು ತಂದೆ ತಾಯಿಗಳಲ್ಲಿ ಒತ್ತಡ ಪೂರ್ವಕವಾಗೋ ಅಥವಾ ಸಮಸ್ಯೆಗಳಿದ್ರೂ ಸಹ ಪ್ರಯತ್ನ ಪೂರ್ವಕವಾಗಿ ಅಂಥ ಡಿಗ್ರಿಗಳನ್ನ ಸಂಪಾದನೆ ಮಾಡಿ ಅಂಥ ವಿದ್ಯೆಗಳನ್ನ ಓದಿ ಆ ವಿದ್ಯೆಗೆ ತಕ್ಕಂಥ ಉದ್ಯೋಗದಲ್ಲಿದ್ರೂ ಸಹ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಅವರ ಸಂಬಳ, ಪ್ರತಿ ತಿಂಗಳ ಸಂಬಳ ಅಷ್ಟು ಹೆಚ್ಚಿನ ಸಂಬಳವನ್ನ ಪಡೀತಿದ್ರೂ ಸಹ ಎಲ್ಲ ರೀತಿಯ ಜೀವನದಲ್ಲಿ ಏನೇನ್ ಸಾಧಿಸಬೇಕು, ಮನೆಯಿಂದ ಹಿಡಿದು ಕುಟುಂಬದಿಂದ ಹಿಡಿದು ತನ್ನದೇ ಆದಂತಹ ಕುಟುಂಬವನ್ನ ಕಟ್ಟಿಕೊಳ್ಳೋದ್ರಿಂದ ಹಿಡಿದು ಮಕ್ಕಳು ಪ್ರತಿಯೊಂದನ್ನು ತಾವಿಷ್ಟಪಟ್ಟಂತೆ ನಡೆಸ್ತಿದ್ರೂ ಸಹ, ಆರ್ಥಿಕವಾಗಿ ಸದೃಢವಾಗಿದ್ರೂ ಸಹ ಇಲ್ಲಿ ವಿದ್ಯೆ ಮತ್ತು ಆರ್ಥಿಕವಾದಂತಹ ಎಲ್ಲ ರೀತಿಯ ಅನುಕೂಲಗಳು ಎರಡೂ ಸಹ ಸಾಧನೆ ಮಾಡಿದಂತಹ ವ್ಯಕ್ತಿಗಳು, ಅವರಲ್ಲೂ ಸಹ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಏನಿ ಹೊಸ ಒಂದು 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 ರೀತಿಯ ಆಲೋಚನೆ ಬೆಳೆದಿದೆ ಎಲ್ಲರಲ್ಲೂ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ರಿಸೈನ್ ಮಾಡೋದು ನಾವು ತುಂಬಾ ನೋಡ್ತಾ ಇದ್ದೇವೆ. ಒಳ್ಳೆ ಉದ್ಯೋಗ, ಬಹಳ ಒಂದು ಒಳ್ಳೆ ಪೊಸಿಷನ್ ಅಲ್ಲಿದ್ದಾರೆ, ದೊಡ್ಡ ಸಂಬಳ, ಜೀವನದಲ್ಲಿ ಎಲ್ಲ ಸಿಕ್ಕಿದೆ, ಸ್ವಂತ ಮನೆ ಆಗಿದೆ, ಕಾರು ಬಂಗ್ಲೆ ಎಲ್ಲ ಆಗಿದೆ, ಮಕ್ಕಳು ವಿದ್ಯಾಭ್ಯಾಸ, ಅವ್ರಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳು ನಡೀತಾ ಇದೆ. ಆದ್ರೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಎಷ್ಟೋ ಜನ ರೆಸಿಗ್ನೇಷನ್ ಕೊಡ್ತಾ ಇದ್ದಾರೆ. ಯಾವ ನಾರದ ಮಹರ್ಷಿ ಎಲ್ಲ ವಿದ್ಯೆಯನ್ನು ಕಲಿತಂತವನಿಗೂ ಮನಃಶಾಂತಿ ಇಲ್ಲವೋ, ಎಲ್ಲ ಅನುಕೂಲಗಳನ್ನು ಪಡೆದಂತಹ ರಾಮನಿಗೂ ಸಿದ್ಧಾರ್ಥನಿಗೂ ಇರ್ತಕ್ಕಂತಹ ಅನುಕೂಲಗಳನ್ನು ಪಡೆದಂತಹ ವ್ಯಕ್ತಿಗಳು, ಎರಡು ವಿದ್ಯೆ ಮತ್ತು ಅನುಕೂಲಗಳು ಆರ್ಥಿಕವಾಗಿ ಎರಡನ್ನೂ ಪಡೆದಂತಹ ವ್ಯಕ್ತಿಗಳು, ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ನಮಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂತ ಹೇಳಿ ಇವತ್ತು ರೆಸಿಗ್ನೇಷನ್ ಕೊಟ್ಟು ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಒಂದು ದೊಡ್ಡ ಪೀಳಿಗೆ ಬಹಳಷ್ಟು ಜನ ಆ ಉದ್ಯೋಗಗಳಿಂದ ಆಚೆ ಬಂದು ತಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಕೆಲಸಗಳಲ್ಲಿ ತೊಡಕೊಂತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದೊಡ್ಡ ಸಂಬಳವನ್ನ ತಗೊಳ್ತಾ ಇದ್ದಂಥವ್ರು ಅಲ್ಲಿಂದ ಕೆಲಸ ಬಿಟ್ಟು ಬಂದು ಇಲ್ಲೊಂದು ಸಣ್ಣ ಭೂಮಿಯನ್ನ ತಗೊಂಡು ಅಲ್ಲೊಂದು ಸಣ್ಣ ರೀತಿಯ ವ್ಯವಸಾಯವನ್ನ ಮಾಡಿ ಅಲ್ಲಿ ನೆಮ್ಮದಿಯ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಲ್ಲಿ ನೆಮ್ಮದಿ ಸಿಗ್ತಿದೆಯೋ ಇಲ್ವಾ ಅನ್ನೋದು ಮತ್ತೆ ಮುಂದಿನ ಪ್ರಶ್ನೆ. ಅಷ್ಟು ದೊಡ್ಡ ಸಂಬಳ ಬಿಟ್ಟು ಬಂದು ಇಲ್ಲಿ ನೆಮ್ಮದಿಯನ್ನ ಹುಡುಕೊಂತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಸುತ್ತಲೂ ನಡೀತಾ ಇರ್ತಕ್ಕಂಥದ್ದು. ಇನ್ಯಾವುದೋ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಿ ಒಂದು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಆದ್ರೂ ಸಹ ಅಂಥ ಒಂದು ಉತ್ತಮ ಸೇವೆ ಮಾಡುವಂತಹ ಒಂದು ಉದ್ಯೋಗವನ್ನು ಸಹ ಬಿಟ್ಟು ಒಬ್ಬ ಫೋಟೋಗ್ರಾಫರ್ ಆಗಬೇಕು ಅಂತ ಹೇಳಿ ಕಾಡು ಅದು ಇದು ಸುತ್ತಿ ಪ್ರಾಣಿ ಪಕ್ಷಿಗಳ ಫೋಟೋ ಅವನ್ನ ತೆಗೆದು ಅವುಗಳಲ್ಲಿ ತನ್ನ ನೆಮ್ಮದಿಯನ್ನ, ಸಂತೋಷವನ್ನ ಕಾಣೋದನ್ನ ನಾವು ನೋಡ್ತಾ ಇದ್ದೇವೆ. ಅಂತ ಹಲವಾರು ಉದಾಹರಣೆಗಳಿದೆ. ಹೇಳ್ತಾ ಹೋದ್ರೆ ಪುರಾಣಗಳಲ್ಲೇ ನಾವು ಈ ಉದಾಹರಣೆಗಳು ಸಿಗ್ತವೆ ಅಂತಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲೂ ಸಹ ನಮಗೆ ಇಂಥ ಉದಾಹರಣೆಗಳು ಸಿಗ್ತಾ ಇವೆ. ಹಾಗಾದ್ರೆ ಏನು ಈ ಮನಸ್ಸಿನ ನೆಮ್ಮದಿ, ಮನಸ್ಸಿನ ಶಾಂತಿ? ಯಾಕೆ ಈ ಸಮಸ್ಯೆಗಳು ಮನುಷ್ಯನನ್ನ ಕಾಡ್ತಾ ಇವೆ ಅಂತಕ್ಕಂಥದ್ದನ್ನ ನಾವು ದೀರ್ಘವಾಗಿ ಯೋಚನೆ ಮಾಡಿದಾಗ ಮನುಷ್ಯ ತನ್ನ ಸಹಜವಾದ ಜೀವನವನ್ನ ಅಥವಾ ಸಹಜ ಗುಣಗಳನ್ನ ಮರೆತು
ಒಂದು ಕಲ್ಪಿತವಾದಂತಹ ಜೀವನ, ಒಂದು ಕೃತಕ ಜೀವನವನ್ನ ಮಾಡಲು ಯಾವಾಗ ಪ್ರಾರಂಭ ಮಾಡ್ತಾನೋ ಆಗ ಎಲ್ಲ ಸಮಸ್ಯೆಗಳು ಹುಟ್ಟುಕೊಳ್ಳುವಂಥದ್ದು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅಂದ್ರೆ ಮನುಷ್ಯ ತಾನು ಎರವಲಾಗಿ ಪಡೆದಂಥ ತನ್ನ ಸ್ವಭಾವದಲ್ಲೇ ಅಡಗಿರ್ತಕ್ಕಂತಹ ಸಹಜವಾದ ಗುಣಗಳು, ಸಹಜವಾದ ಜೀವನ ಶೈಲಿ, ನ್ಯಾಚುರಲ್ ಹ್ಯಾಬಿಟ್ಸ್ ಅಂಡ್ ನ್ಯಾಚುರಲ್ ಲೈಫ್ ಲಿವಿಂಗ್, ಇದನ್ನ ಮರೆತು ಕೃತಕವಾದಂಥ ಕಲ್ಪಿತವಾದಂಥ ಜೀವನವನ್ನ ಯಾವಾಗ ನಡ್ಸಕ್ ಶುರು ಮಾಡಿದ್ನೋ ಆಗ ಈ ಅಶಾಂತಿ, ಮನಸ್ಸಿನ ದುಗುಡ, ಅಸಮಾಧಾನ ಇವು ಏರ್ಪಟ್ಟು ತನ್ನ ಎಲ್ಲ ಸಮಸ್ಯೆಗಳಿಗೂ ಮೂಲವಾಗಿ ಪರಿಣಮಿಸ್ತಾ ಹೋಗುತ್ತೆ. ಹಾಗಾದ್ರೆ ಮನುಷ್ಯ ಪುನಃ ತನ್ನ ಸಹಜವಾದ ಜೀವನವನ್ನ ನಡೆಸೋದು ಹೇಗೆ? ಒಬ್ಬ ಮನುಷ್ಯ ತಾನು ಎರವಲು ಪಡೆದಂತಹ ಈ ಒಂದು ಸಂಸಾರದಲ್ಲಿ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯ ರೂಪವನ್ನ ಪಡೆದಂತಹ ಈ ದೇಹ ಅಥವಾ ಈ ಮನುಷ್ಯ ಇಷ್ಟು ತನ್ನ ಹಲವಾರು ಜನ್ಮಗಳಲ್ಲಿ ಪಡೆದಂತಹ ಒಂದು ಸಹಜವಾದ ಗುಣ, ಸಹಜವಾದ ರೀತಿ ರಿವಾಜು ಇವುಗಳನ್ನ ಮರೆತು ಜೀವನವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಸಹಜವಾದ ಜೀವನವನ್ನು ಮಾಡೋದು ಹೇಗೆ? ಯಾವುದು ಮನುಷ್ಯನ ಸಹಜವಾದ ಗುಣ? ಯಾವುದು ಮನುಷ್ಯ ಮಾಡಬೇಕಾದಂತಹ ಸಹಜವಾದ ಜೀವನ ಅಂತಕ್ಕಂಥದ್ದು ನಾವು ಈ ದಿನ ಚರ್ಚೆ ಮಾಡೋಣ. ಸಹಜ ಜೀವನ ಅಂದ್ರೆ ಮನುಷ್ಯ ತನ್ನನ್ನ ತಾನು ಅರಿತು, ತನ್ನ ಸಹಜ ಗುಣಗಳನ್ನ ಅರಿತು ಮನುಷ್ಯ ಮಾಡಬೇಕಾದ ರೀತಿಯ ಜೀವನವನ್ನ ಮಾಡೋದು, ಮಾನವ ತಾನು ಮಾಡಬೇಕಾದಂಥ ರೀತಿಯ ಮಾನವೀಯ ಜೀವನವನ್ನ ಮಾಡೋದೇ ಸಹಜ ಜೀವನ. ಮಾನವೀಯ ಜೀವನ ಅಂದ್ರೆ ತಾನು ಮಾಡಬೇಕಾದಂತಹ ನ್ಯಾಚುರಲ್ ಆದ ಸಹಜ ಮಾಡೋದೇ, ಅದನ್ನ ಮಾಡುವ ರೀತಿ, ಅದನ್ನ ಕಲಿಯುವಂತ ರೀತಿಯೇ ಈ ಸಹಜ ಜೀವನ ಯೋಗದ ಶೀರ್ಷಿಕೆಯ ಪರಮ ಉದ್ದೇಶ. ಹಾಗಾದ್ರೆ ಏನದು ಸಹಜ ಜೀವನ ಅಂದ್ರೆ ಏನು? ಆಗ್ಲೇ ಹೇಳಿದಂತೆ ನಾರದ ಮಹರ್ಷಿಗೆ ಸನತ್ ಕುಮಾರರು ಏನು ಉತ್ತರ ಕೊಟ್ರು? ಹಾಗಾದ್ರೆ ನಾರದ ಮಹರ್ಷಿ ಸನತ್ ಕುಮಾರರ ಬಳಿ ತಾನು 63 ವಿದ್ಯೆಗಳನ್ನು ಕಲಿತರೂ ಸಹ ತನ್ನ ಮನಸ್ಸಿಗೆ ಶಾಂತಿ ಕೊಡುವಂತಹ ವಿದ್ಯೆಯನ್ನ ಹೇಳಿಕೊಡಿ ಅಥವಾ ಅಂಥದ್ದೇನಾದ್ರು ಇದೆಯಾ ಅಂತ ಕೇಳಿದಾಗ ಸನತ್ ಕುಮಾರ್ ಹೇಳುವಂಥದ್ದು, ನೀವು ಆತ್ಮವಿದ್ಯೆಯನ್ನ ಕಲಿಯಬೇಕು ಅಥವಾ ಆತ್ಮಜ್ಞಾನವನ್ನ ಪಡೆಯಬೇಕು. ಆತ್ಮವಿದ್ಯೆಯೇ, ಆತ್ಮಜ್ಞಾನವೇ ಮನಸ್ಸಿಗೆ ಶಾಂತಿಯನ್ನ, ಅದು ನೀವು ಕಲ್ತಿಲ್ಲ ಅಂತ ಹೇಳಿ ಸನತ್ ಕುಮಾರರು ಸಿಗ್ನಲ್ ಪ್ರಾಬ್ಲಮ್ ಇದೆ. ಸಿಗ್ನಲ್ ಈಗ ಬಂತು. ಓಪನ್ ಮಾಡಿ, ಒಂದ್ ನಿಮಿಷ, ಈಗ ಓಪನ್ ಮಾಡಿ. ಓಕೆ, ಶುರು ಮಾಡೋದಾ? ಮಾಡಿ. ಓಕೆ, ಅಡಚಣೆಗೆ ದಯವಿಟ್ಟು ಕ್ಷಮೆಯನ್ನ ಕೇಳ್ತೇನೆ. ನಾನು ಸಹಜ ಜೀವನ ಅಂದ್ರೆ ಏನು ಅಂತಕ್ಕಂಥ ವಿಚಾರದ ಬಗ್ಗೆ
ಆಗ್ಲೇ ಮಾತಾಡ್ತಾ ಇದ್ದೆ. ನಾರದ ಮಹರ್ಷಿಗೆ ಸನತ್ ಕುಮಾರ್ ಅವರು ಕೊಟ್ಟಂತ ಉತ್ತರ, ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ವಿದ್ಯೆ ಅಂತ ಹೇಳಿ ಅವರು ನಾರದ ಮಹರ್ಷಿಗೆ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ಇನ್ನೊಂದು ಉದಾಹರಣೆಯಲ್ಲಿ ರಾಮ ವಸಿಷ್ಠರ ಹತ್ರ ಹೋಗಿ ತನ್ನ ಮನಸ್ಸಿನ ದುಗುಡವನ್ನ ಹೇಳಿಕೊಂಡು ಮನಸ್ಸಿನ ಶಾಂತಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದಾಗ ವಸಿಷ್ಠರು ರಾಮನಿಗೆ ಕೊಟ್ಟಂತ ಪೂರ್ಣ ಬೋಧೆ, ಆ ಯೋಗ ವಾಸಿಷ್ಠ ಗ್ರಂಥದಲ್ಲಿರ್ತಕ್ಕಂಥ ಆ ಸಂಪೂರ್ಣವಾದಂತ ಬೋಧೆಯ ಒಂದು ಸಾರಾಂಶ ಏನು ಅಂತಂದ್ರೆ, ಮನೋದೃಶ್ಯಂ ಜಗತ್ ಸರ್ವ. ಅಂದ್ರೆ ಪ್ರತಿಯೊಂದು ದೃಶ್ಯವೂ ಅದು ಮನಸ್ಸು ಸೃಷ್ಟಿಸಿರ್ತಕ್ಕಂತಹ ಒಂದು ದೃಶ್ಯ. ಈ ಇಡೀ ಜಗತ್ತೇ ಮನಸ್ಸು ಯಾವ ರೀತಿ ನಮಗೆ ಅದನ್ನ ತೋರಿಸುತ್ತೋ ಆ ರೀತಿ ಕಾಣುತ್ತೆ. ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಇಮೇಜಸ್, ಇದು ಮನೋದೃಶ್ಯಂ ಜಗತ್ ಸರ್ವಂ ಅಂತಕ್ಕಂಥ ಒಂದು ಸಾರಾಂಶ, ಇದರ ಅರ್ಥ. ಇದಕ್ಕೊಂದು ಸಣ್ಣ ಪರೀಕ್ಷೆಯನ್ನ ಮಾಡಿ ನೋಡೋಣ. ಈಗ ನಾನೊಂದು ಫೋಟೋ ತೋರಿಸ್ತೇನೆ ನಿಮ್ಗೆ. ಸರ್ ಕೋ-ಹೋಸ್ಟ್ ಮಾಡ್ತೀರಾ? ಒಂದು ಫೋಟೋ ಶೇರ್ ಮಾಡಬೇಕು. ಕೋ-ಹೋಸ್ಟ್ ಮಾಡಿದ್ದೇನೆ. ಓಕೆ, ಇಲ್ವಲ್ಲ, ಬರೀ ಹೋಸ್ಟ್ ಮಾಡ್ಬೇಕು ನೀವು. ಕೋ-ಹೋಸ್ಟ್ ಮಾಡಿ ಸರ್. MS ಪ್ರದೀಪ್ನ ಮಾಡಿಲ್ಲ, ಅವಾಗಲೇ ಮಾಡಿದ್ರೆ ಡಿಸ್ಕನೆಕ್ಟ್ ಆಗಿತ್ತು. ಓ, ಆಗಿದೆ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ಇವಾಗ ಇದೊಂದು ಫೋಟೋ ಕಾಣಿಸ್ತಿದ್ಯಾ ಎಲ್ರಿಗೂ? ಇಲ್ಲ, ಒಂದ್ ನಿಮಿಷ, ಬರ್ತಾ ಇದೆ. ಈಗ ಬರ್ತಾ ಇದೆ. ಬಂತಾ? ಓಕೆ, ಸ್ಕ್ರೀನ್ ಮೇಲೆ ನಿಮ್ಗೆಲ್ರಿಗೂ ಒಂದು ಫೋಟೋ ಕಾಣಿಸ್ತಾ ಇದೆ. ಸುಮಾರು ಜನಕ್ಕೆ ಇದು ವಾಟ್ಸಪ್ ಅಲ್ಲಿ ಬಂದಿರುತ್ತೆ. ಏನ್ ಕಾಣಿಸ್ತಾ ಇದೆ ಈ ಫೋಟೋ ಅಲ್ಲಿ? ಯಾರಾದ್ರೂ ಹೇಳ್ತೀರಾ? ಯಾವುದೋ ಒಂದು ಟಿನ್. ಏನದು? ಕೋಕೋ ಕೋಲಾ ಟಿನ್. ಒಬ್ಬ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ಇರ್ತಕ್ಕಂಥ ಒಂದು ಟಿನ್, ಹೌದಾ? ಈ ಟಿನ್ ಯಾವ ಬಣ್ಣದಲ್ಲಿ ಕಾಣಿಸ್ತಾ ಇದೆ ನಿಮಗೆ? ರೆಡ್, ಕೆಂಪು ಬಣ್ಣದಲ್ಲಿ ಈ ಟಿನ್ ಕಾಣಿಸ್ತಾ ಇದೆ ನಿಮಗೆ. ಈಗ ನಾನು ಅದನ್ನು ಝೂಮ್ ಮಾಡ್ತೇನೆ. ಈ ಫೋಟೋನ ಝೂಮ್ ಮಾಡಿದಾಗ ನಮಗಿಲ್ಲಿ ಕೆಂಪು ಬಣ್ಣ ಕಾಣಿಸ್ತಾ ಇದೆ. ಈಗ ಯಾರಿಗಾರು ಕೆಂಪು ಬಣ್ಣ ಕಾಣಿಸ್ತಾ ಇದೆಯಾ? ಬ್ಲಾಕ್. ಇಲ್ಲ, 3 ಬಣ್ಣಗಳು ಕಾಣಿಸ್ತಾ ಇದೆ. ಯಾವ ಬಣ್ಣಗಳು ಗುರುತಿಸಬಹುದು ನಾವೀಗ? ಕಪ್ಪು, ಬಿಳುಪು ಮತ್ತು ನೀಲಿ. ಇಲ್ಲಿ ಕೆಂಪು ಬಣ್ಣದ ಡಾಟ್ಸ್ ಇಲ್ವೇ ಇಲ್ಲ. ಝೂಮ್ ಮಾಡಿ ನೋಡಿದಾಗ ಕೆಂಪು ಬಣ್ಣ ಉಪಯೋಗಿಸೇ ಇಲ್ಲ. ಕಪ್ಪು, ಬಿಳುಪು ಮತ್ತು ನೀಲಿ ಬಣ್ಣ, 3 ಬಣ್ಣ ಇದೆ. ಆದ್ರೆ ದೂರದಿಂದ ಈ ಇಮೇಜ್ ನೋಡಿದಾಗ ಆ ಕೋಕೋ ಕೋಲಾ ಟಿನ್ ಹಿಡಿದಂತ ಒಂದು ಫೋಟೋ, ಅದು ಕೆಂಪು ಬಣ್ಣದಲ್ಲಿ ಇರುವಂತದ್ದು ಅಂತ ನಮಗೆ ಗೋಚರವಾಗುತ್ತೆ. ಹಾಗಾದ್ರೆ ಕೆಂಪು ಬಣ್ಣದ ಬಳಕೆ ಇಲ್ಲದೆ ಇರ್ತಕ್ಕಂಥ ಈ ಒಂದು ಫೋಟೋ ಅಲ್ಲಿ ಕೆಂಪು ಬಣ್ಣ ನಮಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಇದು ಆ ಬಣ್ಣ, ಕೆಂಪು ಬಣ್ಣದ ಕೋಕೋ ಕೋಲಾ ಟಿನ್, ಅದರ ಸೃಷ್ಟಿ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇದೆ. ನಮ್ಮ ಮನಸ್ಸಿನಲ್ಲಿ ಕೆಂಪು ಬಣ್ಣದ ಸೃಷ್ಟಿ ಆಗ್ತಾ ಇದೆ. ಯಾಕೆ?
ನಾವ್ ಈ ಕೋಕೋ ಕೋಲಾ ಟಿನ್ ಅನ್ನ ನಾವು ನೋಡಿದ್ದೇವೆ. ಅದು ಕೆಂಪು ಬಣ್ಣದಲ್ಲಿ ಇರುತ್ತೆ, ಅದು ನಮಗ್ ಗೊತ್ತಿದೆ. ನಾವು ಈ ಕೋಕೋ ಕೋಲಾ ಟಿನ್ ಕೆಂಪು ಬಣ್ಣದಲ್ಲೇ ಇರುತ್ತೆ ಅನ್ನೋದು ನಮ್ಮ ತಲೆಗೆ ಹೋಗಿದೆ. ಹಾಗಾಗಿ ಇಲ್ಲಿ ಕೆಂಪು ಬಣ್ಣ ಬಳಸದೇ ಇದ್ರು, ಕೇವಲ ಬೇರೆ 3 ಬಣ್ಣಗಳು ಇದ್ರು, ಅದು ಕೆಂಪು ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಇರೋದಕ್ಕೆ ಕಾರಣ ನಮ್ಮ ಮನಸ್ಸು ಆ ಕೆಂಪು ಬಣ್ಣವನ್ನ ಆ ಒಂದು ಮಾಯೆಯನ್ನ ಸೃಷ್ಟಿ ಮಾಡಿ, ಅದು ಪೂರ್ವಾಗ್ರಹವಾಗಿ, ಅದು ಹಿಂದೆ ಕಲಿತಿರ್ತಕ್ಕಂಥ ಅಥವಾ ಹಿಂದೆ ನೋಡಿರ್ತಕ್ಕಂಥ ಆ ಕೋಕೋ ಕೋಲಾ ಟಿನ್ ಏನಿದೆ, ಆ ಒಂದು ಇಮೇಜ್ ಅನ್ನ ನಮಗಿಲ್ಲಿ ತೋರಿಸ್ತಾ ಇದೆ. ಸೊ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಯಾವ ರೀತಿ ಮನಸ್ಸು ಜಗತ್ತಿನಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ದೃಶ್ಯವನ್ನ ಸೃಷ್ಟಿಸಬಲ್ಲದು ಅಂತಕ್ಕಂಥದ್ದು ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದೇನೆ. ಮನೋದೃಶ್ಯಂ ಜಗತ್ ಸರ್ವಂ. ಈ ಜಗತ್ತು ನಮ್ಮ ಮನಸ್ಸು ಸೃಷ್ಟಿ ಮಾಡುವಂತಹ ಒಂದು ದೃಶ್ಯ, ಒಂದು ಸದೃಶ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ವಸಿಷ್ಠರು ರಾಮನಿಗೆ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಮನಸ್ಸಿನ ಅಧ್ಯಯನವನ್ನ ಮಾಡಬೇಕು, ಮನಸ್ಸಿನ ಸಂಪೂರ್ಣವಾದಂತಹ ಚಟುವಟಿಕೆಗಳನ್ನ ತಿಳ್ಕೋಬೇಕು, ಆ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡವನಿಗೆ ನಿಜವಾದ ದೃಶ್ಯ, ಮನಸ್ಸು ಸೃಷ್ಟಿಸಿರ್ತಕ್ಕಂಥ ಮಾಯೆ ಅಲ್ಲದೆ ಅದರ ಹೊರತಾಗಿರ್ತಕ್ಕಂತಹ ಸತ್ಯದ ದರ್ಶನವಾಗೋದು ಅಂತ ಹೇಳಿ ವಸಿಷ್ಠರು ರಾಮನಿಗೆ ಹೇಳುವಂತಹ ಒಂದು ಉದಾಹರಣೆ. ಈಗ ಈ 2 ಉದಾಹರಣೆಗಳನ್ನ ನಾವು ತಗೊಳ್ಳೋಣ. ಸನತ್ ಕುಮಾರರು ನಾರದರಿಗೆ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಜ್ಞಾನ ಅಥವಾ ಆತ್ಮವಿದ್ಯೆ ಅದನ್ನ ಪಡಿಬೇಕು ಅಂತ ಹೇಳ್ತಾರೆ. ಇಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಮನಸ್ಸಿನ ಬಗ್ಗೆ ನೀನು ತಿಳ್ಕೋಬೇಕು, ಮನಸ್ಸಿನ ಅಧ್ಯಯನವನ್ನ ನೀನು ಮಾಡ್ಬೇಕು, ಮನಸ್ಸು ಹೇಗೆ ನಡ್ಕೊಳ್ಳುತ್ತೆ, ಅದರ ಕಾರ್ಯ ಚಟುವಟಿಕೆಗಳೇನು, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನಗೆ ಸತ್ಯದ ದರ್ಶನವಾಗತ್ತೆ, ನಿನ್ನೆಲ್ಲ ದುಗುಡುಗಳಿಗೂ ಉತ್ತರ ಸಿಗತ್ತೆ ಅಂತ ಹೇಳ್ತಾನೆ. ಇಲ್ಲಿ ಆತ್ಮಜ್ಞಾನವನ್ನ ಪಡ್ಕೊಂಡು ತನ್ನ ಮನಸ್ಸಿಗೆ ನೆಮ್ಮದಿಯನ್ನ ಪಡೆಯುವಂತ ಒಂದು ಪ್ರಯತ್ನ ಇದೆ ಅಲ್ಲ, ಇದು ಟಾಪ್ ಟು ಬಾಟಮ್ ಎಫೆಕ್ಟ್. ಅಥವಾ ಮನಸ್ಸನ್ನೇ ಅರ್ಥ ಮಾಡಿಕೊಂಡು ಮನಸ್ಸಿನ ಎಲ್ಲ ಚಟುವಟಿಕೆಗಳನ್ನ, ಅದು ನಡ್ಕೊಳ್ಳುವಂತ ರೀತಿಯನ್ನ, ಅದು ಸೃಷ್ಟಿಸುವಂತ ಎಲ್ಲ ಮಾಯೆಯನ್ನ ಅರ್ಥ ಮಾಡಿಕೊಂಡು ವಸಿಷ್ಠರು ರಾಮನಿಗೆ ಹೇಳೋ ರೀತಿ, ಅದನ್ನ ಅರ್ಥ ಮಾಡಿಕೊಂಡು ನಿಜವಾದ ಸತ್ಯವನ್ನ ಅಥವಾ ಆತ್ಮನ ಮಟ್ಟಕ್ಕೆ ಏರುವಂಥದ್ದು, ಇದು ಬಾಟಮ್ ಟು ಟಾಪ್ ಎಫೆಕ್ಟ್. ಈ 2 ರೀತಿಯ ಪ್ರಯತ್ನಗಳಿದೆ ಅಲ್ಲ, ಇದು ಮನುಷ್ಯನನ್ನ, ಈ 2 ರೀತಿಯ ಪ್ರಯತ್ನಗಳು ಮನುಷ್ಯನನ್ನ ಸಹಜವಾದ ಜೀವನವನ್ನ ನಡೆಸೋದಕ್ಕೆ, ಅಂದ್ರೆ ತನ್ನ ಆತ್ಮನ ಸಹಜವಾದ ಗುಣಗಳು ಈ ಪ್ರಪಂಚದಲ್ಲಿ, ಲೌಕಿಕ ಪ್ರಪಂಚದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗುತ್ತದೆ. ಈ 2 ಉದಾಹರಣೆಗಳನ್ನ ಕೊಟ್ಟಿದ್ದು ನಾನು. ಈ 2 ಉದಾಹರಣೆಗಳು ಏನು ಕೊಟ್ಟಿವೆ ಅಂತ ಹೇಳಿದ್ರೆ, ಒಂದು ಆತ್ಮಜ್ಞಾನವನ್ನ ಪಡೆದುಕೊಂಡು ಮನಸ್ಸಿನ ಮಟ್ಟಕ್ಕೆ ನೆಮ್ಮದಿಯನ್ನ ತಂದುಕೊಳ್ಳುವಂಥದ್ದು ಟಾಪ್ ಟು ಬಾಟಮ್ ಎಫೆಕ್ಟ್. ಆದ್ರೆ ಮನಸ್ಸನ್ನ ಅರ್ಥ ಮಾಡಿಕೊಂಡು, ಇದರ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಅರ್ಥ ಮಾಡಿಕೊಂಡು, ಇದರ ಆಗು ಹೋಗುಗಳು, ಇದರ ನಡವಳಿಕೆಗಳನ್ನ ಅರ್ಥ ಮಾಡಿಕೊಂಡು ಆತ್ಮದ ದರ್ಶನ ಅಥವಾ ಆತ್ಮ ಜ್ಞಾನವನ್ನ ಪಡೆಯುವಂಥದ್ದು ಅಥವಾ ಸತ್ಯದ ದರ್ಶನವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವಂಥದ್ದು, ಇದು ಬಾಟಮ್ ಟು ಟಾಪ್ ಎಫೆಕ್ಟ್. ಹಾಗಾದ್ರೆ ಸಹಜ ಜೀವನ ಮಾಡಲು, ಸಹಜ ಜೀವನ ಯೋಗದಲ್ಲಿ, ನ್ಯಾಚುರಲ್ ಲಿವಿಂಗ್, ಈ ಒಂದು ಪ್ರಯತ್ನದಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ, ಮನಸ್ಸನ್ನ ಅರ್ಥ ಮಾಡಿಕೊಂಡು ಮನಸ್ಸಿನ ಸಂಪೂರ್ಣ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಂಡು ಆ ಆತ್ಮ ಸಾಕ್ಷಾತ್ಕಾರವನ್ನ ಅಥವಾ ನೆಮ್ಮದಿಯನ್ನ ಪಡೆಯುವಂಥದ್ದು, ಈ ಒಂದು ಪ್ರಯತ್ನದ ಬಗ್ಗೆ ನಾವು ಈಗ ಸ್ವಲ್ಪ ಚರ್ಚೆ ಮಾಡೋಣ. ಮೊದಲನೇದು, ಮನಸ್ಸನ್ನ ಸಂಪೂರ್ಣವಾಗಿ ಬುದ್ಧಿ ಪ್ರಜ್ಞೆಗೆ ಹತೋಟಿಗೆ ತರುವಂಥದ್ದು. ಬುದ್ಧಿ
ಪ್ರಜ್ಞೆ ಅಥವಾ ಪ್ರಜ್ಞೆಯನ್ನ ಬುದ್ಧಿ ಮಟ್ಟದಲ್ಲಿ ಎಚ್ಚರಗೊಳಿಸಿಕೊಂಡು ಅಥವಾ ಹೆಚ್ಚು ಬುದ್ಧಿ ಮಟ್ಟದ ಪ್ರಜ್ಞೆಯನ್ನ ಬಳಸಿಕೊಂಡು ಮನಸ್ಸನ್ನ ಆ ಬುದ್ಧಿ ಪ್ರಜ್ಞೆಯ ಹತೋಟಿಗೆ ತರುವಂತದ್ದು ಇಂಟೆಲೆಕ್ಚುಯಲ್ ಕಾನ್ಶಿಯಸ್ನೆಸ್ ಅಂತಾರೆ. ಇಂಟೆಲೆಕ್ಟ್ ಅಂದ್ರೆ ಬುದ್ಧಿ, ಬುದ್ಧಿ ಮಟ್ಟದ ಪ್ರಜ್ಞೆ, ಇಂಟೆಲೆಕ್ಚುಯಲ್ ಕಾನ್ಶಿಯಸ್ನೆಸ್. ಯೋಗ ವಾಸಿಷ್ಠದಲ್ಲಿ ಹೇಳಿದಂತೆ ಮನಸ್ಸಿನ ಸ್ವಭಾವ ಮತ್ತು ಅದರ ಕೆಲಸ ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ಮನಸ್ಸು ಸೃಷ್ಟಿಸುವಂತ ಈ ಮಾಯಾ ಪ್ರಪಂಚವನ್ನ, ಮನಸ್ಸು ನಮ್ಮ ಸೃಷ್ಟಿಸುವಂತಹ ಈ ಒಂದು ಇಮೇಜಸ್ ಏನಿದೆ, ಈ ದೃಶ್ಯಗಳೇನಿದೆ, ಇದನ್ನ ಅರ್ಥ ಮಾಡಿಕೊಂಡು ಯಾವುದು ನಿಜವಾದ ಸತ್ಯ, ಯಾವುದು ನಮ್ಮ ಮನಸ್ಸಿನಲ್ಲಿ ಕಲ್ಪಿತವಾದಂಥ ವಿಷಯ, ಯಾವುದು ನಮ್ಮ ಮನಸ್ಸು ನಮಗೆ ಕಲ್ಪಿಸಿಕೊಂಡು ತೋರಿಸ್ತಾ ಇರ್ತಕ್ಕಂಥ ವಿಚಾರ ಯಾವುದು, ಅದರ ಆಚೆ ಇರ್ತಕ್ಕಂಥ ನಿಜವಾದ ಅಥವಾ ಇರುವಂಥ ಸತ್ಯ ಯಾವುದು, ಇದನ್ನ ಅರ್ಥ ಮಾಡಿಕೊಂಡು ಮನಸ್ಸನ್ನ ಸಂಪೂರ್ಣವಾಗಿ ಬುದ್ಧಿಯ ಮಟ್ಟಕ್ಕೆ ಅಥವಾ ಬುದ್ಧಿಯ ಹತೋಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ರೀತಿಯ ಸಹಜ ಜೀವನವನ್ನ ನಡೆಸುವ ಕ್ರಮ. ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾದಂತಹ ಕೆಲಸಗಳು ಏನು? ಮೊದಲನೇದು, ಮನಸ್ಸನ್ನ ಇಂದ್ರಿಯಗಳಿಂದ ಮತ್ತು ಹರಿಷಡ್ ಗುಣಗಳಿಂದ ಮುಕ್ತಗೊಳಿಸುವುದು. ಅಂದ್ರೆ ಮನಸ್ಸು ಕೆಳಗಿರ್ತಕ್ಕಂತಹ ಇಂದ್ರಿಯಗಳು, ಆಸೆ, ಆಕಾಂಕ್ಷೆಗಳು ಮತ್ತು ಹರಿಷಡ್ ಗುಣಗಳು, ಕೋಪ, ದ್ವೇಷ, ಅಸೂಯೆ, ಇಂಥ ಎಲ್ಲ ಗುಣಗಳಿಂದ ಮನಸ್ಸನ್ನ ಮೊದಲು ಮುಕ್ತಗೊಳಿಸಬೇಕು. ಮನಸ್ಸಿನಲ್ಲಿ ಈ ಕೆಳಮಟ್ಟದ ಗುಣಗಳ ಸ್ವಭಾವಗಳು, ಮನುಷ್ಯನ ಸ್ವಭಾವ ಏನಿದೆ, ಇವುಗಳಿಂದ ಮನಸ್ಸನ್ನ ಸಂಪೂರ್ಣವಾಗಿ ಹಿಂಪಡೆಯುವುದು, ಮುಕ್ತಗೊಳಿಸುವುದು. ನಂತರ ಮೇಲಿನ ಬುದ್ಧಿ ಆ ಒಂದು ಬುದ್ಧಿಯ ಪ್ರಜ್ಞೆಗೆ ಸ್ವಾಧೀನಪಡಿಸಿಕೊಳ್ಳುವುದು. ಎ ಮೈಂಡ್ ಅಂಡರ್ ದಿ ಕಂಟ್ರೋಲ್ ಆಫ್ ಇಂಟೆಲೆಕ್ಚುಯಲ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ ರಾಧಾಜಿ. ಸಂಪೂರ್ಣವಾಗಿ ಬುದ್ಧಿ ಪ್ರಜ್ಞೆಯ ಹತೋಟಿಗೆ ಬಂದಂತಹ ಮನಸ್ಸು ಮಾತ್ರ ಸತ್ಯವನ್ನ ಕಂಡುಕೊಳ್ಳಲು ಸಾಧ್ಯ. ಇವಾಗ ಸಣ್ಣ ಉದಾಹರಣೆಯೊಂದಿಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಹಲವಾರು ಬಾರಿ ನಮಗೆ ಅನ್ಸಿರುತ್ತೆ, ಯಾವುದೋ ಒಂದು ಅತಿಯಾದ ಕೋಪವನ್ನ ಮಾಡಿಕೊಂಡಾಗ, ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮನ್ನ ನೀವು ತಡೆದಿರ್ತೀರ. ಪ್ರತಿಯೊಬ್ಬ ಮನುಷ್ಯ ಹುಟ್ಟುತ್ತಾ ಗೌತಮ ಬುದ್ಧನಾಗೋದಕ್ಕೆ ಸಾಧ್ಯವಿಲ್ಲ. ಗೌತಮ ಬುದ್ಧನೂ ಹುಟ್ಟುತ್ತಾ ಸಿದ್ಧಾರ್ಥನಾಗಿ ಹುಟ್ಟಿದ್ದ. ತನ್ನ ಪ್ರಯತ್ನದಿಂದ ಅವನು ಗೌತಮ ಬುದ್ಧನಾದ. ಅಥವಾ ದ್ವೇಷ ಅಥವಾ ಪ್ರೀತಿ, ಯಾವುದೋ ಒಂದು ಭಾವನೆ ಅತಿಯಾಗಿ ವ್ಯಕ್ತಪಡಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಹಂತಕ್ಕೆ ನಿಮ್ಮನ್ನ ನೀವು ತಡೆದಿರ್ತೀರ. ಯಾವುದೋ ಒಂದು ಶಕ್ತಿ ನಿಮ್ಮನ್ನ ಒಂದು ಹಂತಕ್ಕೆ ತಡೆದಿರುತ್ತೆ. ಕೋಪ ಮಾಡಿಕೊಂಡಾಗೋ, ತೀರಾ ಕೋಪದಲ್ಲಿದ್ದಾಗೋ ಒಂದು ಹಂತಕ್ಕೆ ಅದು ಹೋಗಿ ನಿಲ್ಲುತ್ತೆ, ನಿಮ್ಮನ್ನ ಮುಂದುವರಿಸೋದಕ್ಕೆ ಬಿಡೋದಿಲ್ಲ. ಅಥವಾ ಅತಿಯಾದ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲೂ ನಿಮ್ಮನ್ನ ಯಾವುದೋ ಒಂದು ಶಕ್ತಿ ತಡೆದು ಇದು ಜಾಸ್ತಿ ಆಯ್ತು, ಇದು ಅತಿ ಆಯ್ತು ಅಂತ ಹೇಳಿ ತಡೆದಿರ್ತಕ್ಕಂಥ ಉದಾಹರಣೆಗಳು ನಿಮಗೆ ಸಿಗತ್ತೆ, ಪ್ರತಿಯೊಬ್ಬರಿಗೂ ಸಿಗತ್ತೆ. ಆಗ ನೀವು ನಾವೆಲ್ಲರೂ ಸಾಮಾನ್ಯವಾಗಿ ಹೇಳುವಂತ ಮಾತೇನು? ಬುದ್ಧಿ ಉಪಯೋಗಿಸಿ ನಾನು ಅಲ್ಲಿ ಸುಮ್ಮನಾದೆ ಅಂತ ಹೇಳ್ತೀವಿ. ಇವಾಗ ಯಾವುದೋ ಒಂದು ಸಂದರ್ಭ, ಒಬ್ಬ ವ್ಯಕ್ತಿ ಎದುರು ಬಂದಾಗ, ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಅತಿಯಾಗಿ ಕೋಪ ಬಂತು, ಮಾತಾಡಿದ್ರೆ ಎಲ್ಲ ಆಯ್ತು. ಕೊನೆಗೆ ನಿಮಗೆ ಅನ್ಸುತ್ತೆ, ನಾನು ಬುದ್ಧಿ ಉಪಯೋಗಿಸಿ ನನ್ನನ್ನು ನಾನು ತಡ್ಕೊಂಡು ಸುಮ್ಮನಾಗಿ
ಮುಂದೆ ಆಗುವ ಅನಾಹುತವನ್ನು ಇನ್ನೂ ಹೆಚ್ಚು ಅನಾಹುತವನ್ನು ತಡೆದುಕೊಂಡೆ ಅಂತ ಹೇಳಿ ನಿಮಗನ್ಸುತ್ತೆ. ಅಥವಾ ಅತಿಯಾದ ವ್ಯಾಮೋಹ, ಅತಿಯಾದ ಪ್ರೀತಿ ಇದನ್ನು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಬುದ್ಧಿ ಉಪಯೋಗಿಸಿ ನಾನು ಈ ರೀತಿ ನಡ್ಕೊಂಡೆ, ಇಲ್ಲೇ ಇದ್ರೆ ಇನ್ನೂ ಜಾಸ್ತಿ ಹಾಳಾಗ್ತಿದ್ದ ವ್ಯಕ್ತಿ ಅಂತ ಹೇಳಿ ನಿಮಗೆ ನೀವೇ ಹೇಳಿಕೊಂಡಂತ ಹಲವಾರು ಸಂದರ್ಭಗಳು ಇವೆ. ಈ ಬುದ್ಧಿ ಉಪಯೋಗಿಸೋದು ಅಂದ್ರೆ ಏನು? ಹಾಗಾದ್ರೆ ಬುದ್ಧಿಯ ಪ್ರವೇಶ, ಮನಸ್ಸು ಈ ಕೆಳಮಟ್ಟದ ಭಾವನೆಗಳು ಪ್ರತಿಯೊಂದು, ಕ್ರೋಧವಾಗಿರ್ಬೋದು, ಪ್ರೀತಿಯಾಗಿರ್ಬೋದು, ಎಲ್ಲ ತದ್ವಿರುದ್ಧ ಭಾವನೆಗಳು ಇದನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಹಂತಕ್ಕೆ ಆ ಬುದ್ಧಿಯ ಪ್ರವೇಶವಾದಂತಹ ಅನುಭವಗಳು ಪ್ರತಿಯೊಬ್ಬರಿಗೂ ಆಗಿರುತ್ತದೆ. ಇದನ್ನೇ ಮನಸ್ಸು ಬುದ್ಧಿ ಪ್ರಜ್ಞೆಯ ಹತೋಟಿಗೆ ಬರುವಂತದ್ದು ಅಂತ ಹೇಳೋದು. ಪ್ರತಿ ಕ್ಷಣದಲ್ಲೂ ಮನಸ್ಸು ಬುದ್ಧಿ ಪ್ರಜ್ಞೆಯ ಹತೋಟಿಯಲ್ಲೇ ಇಟ್ಟುಕೊಳ್ಳೋದು ಅದೊಂದು ಸಾಧನೆ. ಉತ್ತಮವಾದಂತಹ ವ್ಯಕ್ತಿಗಳಿಗೆ, ಹಲವಾರು ವರ್ಷಗಳ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಸಾಧ್ಯವಾಗ್ಲೂಬಹುದು. ಆದ್ರೆ ಮನಸ್ಸಿನ ನಿಜ ಸ್ವಭಾವ ಅದು ಒಂದು ಕೋತಿ ಇದ್ದ ಹಾಗೆ. ಒಂದು ಕ್ಷಣದಲ್ಲಿ ಇದ್ದಂತ ರೀತಿ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಅದು ತನ್ನ ಸಹಜ ಗುಣಗಳನ್ನ ವ್ಯಕ್ತಪಡಿಸ್ತಾ ಇರುತ್ತೆ, ಸಹಜ ವರ್ತನೆಯನ್ನ ಮಾಡ್ತಾ ಇರುತ್ತೆ ಮನಸ್ಸು. ಅದಕ್ಕೆ ಈಡಾಗಲೂ ಆಗ್ತೀವಿ. ಎಷ್ಟೇ ಕಲ್ತಿದ್ರು, ಎಷ್ಟೇ ಗೊತ್ತಿದ್ರು, ಒಂದು ಸಂದರ್ಭದಲ್ಲಿ ಮನಸ್ಸು ನಮ್ಮ ಹತೋಟಿಯನ್ನ ಮೀರಿ, ನಮ್ಮ ಪ್ರಯತ್ನವಿಲ್ಲದೇನೆ ಸಹಜವಾಗಿ ಈ ಕೆಳಮಟ್ಟದ ಗುಣಗಳಿಗೆ ಅದರ ಹತೋಟಿಗೆ ಬರುವಂತದ್ದು ನಾವು ನೋಡಿದ್ದೇವೆ. ಅದು ಆಗುತ್ತೆ, ಸಹಜ. ಮನುಷ್ಯನಾದ್ಮೇಲೆ ಅದು ಸಹಜ. ಆದ್ರೆ ಯಾವುದೋ ಒಂದು ಹಂತಕ್ಕೆ, ಒಂದು ಕ್ಷಣದಲ್ಲಿ ಬುದ್ಧಿಯ ಪ್ರವೇಶವಾಗಿ, ಬುದ್ಧಿಯ ಹತೋಟಿಗೆ, ಬುದ್ಧಿ ಪ್ರಜ್ಞೆಯ ಹತೋಟಿಗೆ ಮನಸ್ಸನ್ನ ತೆಗೆದುಕೊಳ್ತಿರಲ್ಲ, ಆ ಒಂದು ಸಂದರ್ಭ ಪದೇ ಪದೇ ಆಗಬೇಕು. ಆ ಒಂದು ಪ್ರಯತ್ನ ಹೆಚ್ಚು ಹೆಚ್ಚು ಬಾರಿ ಆಗಬೇಕು, ಮಾಡಿಕೊಳ್ಳಬೇಕು. ಅದೇ ಸಾಧನೆ. ಪ್ರತಿದಿನ ಆ ಒಂದು ಸಾಧನೆ ನಡೀತಾ ಇರಬೇಕು. ಇದು ತಿಳಿದುಕೊಂಡಿದ ತಕ್ಷಣ ಮರುಕ್ಷಣದಿಂದ ನಾವು ಸಂಪೂರ್ಣವಾಗಿ ಮನಸ್ಸನ್ನ ಬುದ್ಧಿಯ ಪ್ರಜ್ಞೆಗೆ ಹತೋಟಿಗೆ ತಗೊಂಡು ಇಟ್ಕೊಂತೀವಿ ಅಂತ ಹೇಳಿ ಮಾಡೋದು ಸಾಧ್ಯವಿಲ್ಲ. ಬಲವಂತವಾಗಿ ಮನಸ್ಸನ್ನ ಒತ್ತಿಟ್ಟುಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಅದು ಹಾಗೆ ಮಾಡ್ಲೂಬಾರ್ದು. ಆದ್ರೆ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ಬುದ್ಧಿಯ ಹತೋಟಿಗೆ ತಗೊಳ್ಳೋದನ್ನ ನಾವು ಪ್ರಯತ್ನವನ್ನ ಪಡ್ತಾನೇ ಇರಬೇಕು, ಕೊನೆವರೆಗೂ ಪಡಬೇಕು. ಇದು ಒಂದು ರೀತಿ. ಮನಸ್ಸಿನ ಚಂಚಲತೆಯನ್ನ ಅರ್ಥ ಮಾಡಿಕೊಂಡು ಅದರ ಎಲ್ಲ ಸ್ವಭಾವವನ್ನ, ಅದರ ಕೆಲಸವನ್ನ ಅರ್ಥ ಮಾಡಿಕೊಂಡು ಬುದ್ಧಿ ಪ್ರಜ್ಞೆಯ ಹತೋಟಿಗೆ ನಾವು ಅದನ್ನ ಪದೇ ಪದೇ ಹಿಡಿಯಲು ಪ್ರಯತ್ನಿಸುವುದು ಇದೊಂದು ಪ್ರಯತ್ನ. ಇನ್ನೊಂದು ಪ್ರಯತ್ನ ಸಹಜ ಜೀವನವನ್ನ ನಡೆಸೋದಕ್ಕೆ, ಬದುಕು ಮತ್ತು ಒಂದು ಸಂಬಂಧವನ್ನ ಏರ್ಪಡಿಸಿಕೊಳ್ಳುವುದು. ಏನಿದ್ರ ಲೌಕಿಕ ಬದುಕು ಮತ್ತು ಆ ಬದುಕು. ನಾವೆಲ್ಲ ಈ ಎರಡು ಗಾಡಿಗಳ ಮೇಲೆ, ಎರಡು ಬಂಡಿಗಳ ಮೇಲೆ, ಎರಡು ಕುದುರೆಗಳ ಮೇಲೆ ಸವಾರಿಯನ್ನ ಮಾಡ್ತಾನೇ ಇದ್ದೇವೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಲೌಕಿಕ ಪ್ರಪಂಚದಲ್ಲಿ ಜೀವನಕ್ಕೆ, ಜೀವನೋಪಾಯಕ್ಕೆ, ನಮ್ಮ ಸಂಸಾರ, ನಮ್ಮ ಉದ್ಯೋಗ, ವ್ಯಾಪಾರ ಇವುಗಳನ್ನ ಕಟ್ಟಿಕೊಂಡು ಲೌಕಿಕ ಜೀವನವನ್ನ ನಾವು ಅದಕ್ಕೆ ತಕ್ಕಂತೆ, ಅಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ತೋಚಿದ ಮಟ್ಟಕ್ಕೆ ಒಂದು ಸಂಸಾರವನ್ನ ನಡೆಸ್ತೇವೆ. ಅದರ ಜೊತೆಗೆ ಸಾಧ್ಯವಾದ ಮಟ್ಟಕ್ಕೆ ಅವಕಾಶ ಸಿಕ್ಕದಾಗ, ಅವಕಾಶ ಸಿಕ್ಕದವರಿಗೆ ಆಧ್ಯಾತ್ಮ ಜೀವನವನ್ನೂ ಮಾಡ್ತಾ ಇದ್ದೇವೆ. ಆಧ್ಯಾತ್ಮ ಸಂಸ್ಥೆಗಳಿಗೆ ಸೇರ್ಕೊಂತೇವೆ, ಅಲ್ಲಿ ಪುಸ್ತಕಗಳನ್ನು ಓದ್ತೇವೆ. ಆಧ್ಯಾತ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಆತ್ಮವಿದ್ಯೆ ಅಂದ್ರೆ ಅಂತೇನು, ಮನುಷ್ಯ ಅಂದ್ರೆ ಯಾರು, ನಿಜವಾದ ಜೀವಿ ಯಾರು, ಜೀವಾತ್ಮ ಅಂದ್ರೆ ಏನು, ಇದು ಎಲ್ಲಿಂದ ಬಂದಿದೆ, ಮುಂದೆ ಏನಾಗುತ್ತೆ, ಇಂಥವೆಲ್ಲವನ್ನ ತಿಳ್ಕೊಂಡಿದ್ದೇವೆ. ಆ ಆಧ್ಯಾತ್ಮ ಜೀವನವನ್ನು ಸಹ ಅಲ್ಲಿ ಕಲಿತಂತಹ ಕೆಲವು ಪಾಠಗಳನ್ನು ತಕ್ಕ ಮಟ್ಟಿಗೆ ಜೀವನದಲ್ಲಿ ಅಳವಡಿಸಿಕೊಂಡು ಬರ್ತಾ ಇದ್ದೇವೆ.
ಈ ಲೌಕಿಕ ಬದುಕು ಮತ್ತು ಆಧ್ಯಾತ್ಮಿಕ ಬದುಕು ಈ ಎರಡಕ್ಕೂ ಇರ್ತಕ್ಕಂಥ ಒಂದು ಸಂಬಂಧ ಅಥವಾ ಐಕ್ಯತೆ ಸಾಧಿಸಿದ್ದೀವ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಹಾಕೋಬೇಕು. ಲೌಕಿಕ ಬದುಕಿನಲ್ಲಿ ಆಧ್ಯಾತ್ಮಿಕವಾಗಿ, ಆಧ್ಯಾತ್ಮಿಕ ಬದುಕಿನಲ್ಲೂ ಲೌಕಿಕತೆಯನ್ನ ಕಾಣುವಂಥದ್ದು ಇದು ನಮಗೆ ಸಾಧ್ಯವಾ? ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕಂತಂದ್ರೆ ನಾವು ಲೌಕಿಕ ಬದುಕಿನಲ್ಲಿ, ಈ ಪ್ರಾಪಂಚಿಕ ಬದುಕಿನಲ್ಲಿ ಇಲ್ಲಿ ಅನ್ವಯವಾಗುವಂತಹ ಒಂದು ನಿಯಮಗಳು ಆಧ್ಯಾತ್ಮಿಕ ಬದುಕಿನಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮದ ಮಟ್ಟಕ್ಕೆ ಯೋಚನೆ ಮಾಡಿದಾಗ ಅಲ್ಲಿ ಅನ್ವಯವಾಗೋದಿಲ್ಲ. ಆತ್ಮನ ಮಟ್ಟದಲ್ಲಿ ನಾವು ಪಡೆದಂತಹ ಜ್ಞಾನ, ತಿಳಿದಂತಹ ವಿಚಾರಗಳು, ಯಾರೋ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿದಂತಹ ಪುಸ್ತಕಗಳಲ್ಲಿ ಓದಿರ್ತಕ್ಕಂತಹ ವಿಚಾರಗಳು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಆಗುವಂತಹ ತೊಂದರೆಗಳು. ಇದು ಎಲ್ಲರ ಬದುಕಿನಲ್ಲೂ ಸಹ ನಡೀತಾ ಇರ್ತಕ್ಕಂಥ ಒಂದು ಸಂಘರ್ಷ. ಈ ಸಂಘರ್ಷಕ್ಕೆ ಕಾರಣ ಏನು? ಇಲ್ಲೂ ಸಹ ಲೌಕಿಕ ಜೀವನ, ಪ್ರಾಪಂಚಿಕ ಜೀವನಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಮಧ್ಯದಲ್ಲಿ ಕೊಂಡಿಯಾಗಿರ್ತಕ್ಕಂಥ ಮನಸ್ಸು, ಇದರ ಮಧ್ಯಪ್ರವೇಶ ಹಾಗೂ ಈ ಮನಸ್ಸಿನ ಸಂಪೂರ್ಣ ನಶಿಸುವಿಕೆ ಅಥವಾ ಮನೋರಹಿತ ಜೀವನ, ಮನಸ್ಸೇ ಇಲ್ಲದಂಥ, ಮನಸ್ಸಿನ ಪ್ರಭಾವವೇ ಇಲ್ಲದಂಥ, ಮನಸ್ಸಿನ ಯಾವ ಆಟಗಳೂ ನಡೆಯದೇ ಇರತಕ್ಕಂಥ ಒಂದು ಸ್ಥಿತಿಯನ್ನ ತಲುಪಿದಾಗ ಪ್ರಾಪಂಚಿಕ ಜೀವನಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಸಹಜವಾದ ಕೊಂಡಿ, ಸಹಜವಾದ ಸಂಬಂಧ ಏರ್ಪಟ್ಟು ಅಂಥ ಒಂದು ಜೀವನ, ಅದು ಸಹಜ ಜೀವನ. ಇದು ಹೇಗೆ ಸಾಧ್ಯ? ನಾವು ಮನೋರಹಿತ ಜೀವನವನ್ನು ಮಾಡೋದು ಹೇಗೆ? ಹಾಗಾದ್ರೆ ಮನಸ್ಸೇ ಇಲ್ಲದಂಥ ಜೀವನ, ಮನಸ್ಸೇ ಇಲ್ಲದಂಥ ಜೀವನ ಅಂದ್ರೆ ಮನಸ್ಸಿನ ಯಾವ ಚಟುವಟಿಕೆಗಳು, ಮನಸ್ಸು ಸೃಷ್ಟಿ ಮಾಡಿರುವಂಥ ಯಾವ ದೃಶ್ಯಗಳು ಇಲ್ಲವಾಗಿರುವ ಜೀವನ. ಇದು ಮಾಡೋದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನಸ್ಸಿನ ಶುದ್ಧಿ ಮತ್ತು ಮನೋನಿಗ್ರಹ. ಈ ಮನಸ್ಸಿನ ಶುದ್ಧಿ ಮತ್ತು ಮನೋನಿಗ್ರಹಗಳು ನಾವು ಸಾಧನೆ ಮಾಡಿದಾಗ, ಸಾಧಿಸಿದಾಗ ಮನೋರಹಿತ ಜೀವನ ಮಾಡಲು ಸಾಧ್ಯ. ಆಗ ಮನೋರಹಿತ ಜೀವನವೇ ಲೌಕಿಕ ಬದುಕು ಮತ್ತು ಆಧ್ಯಾತ್ಮಿಕ ಬದುಕಿಗೂ ಒಂದು ಸಹಜವಾದ ಸಂಬಂಧವನ್ನು ಏರ್ಪಡಿಸಿ ಅದು ಒಂದು ಸಹಜ ಜೀವನವಾಗಿ ಮಾರ್ಪಡುತ್ತದೆ. ಇದಕ್ಕೆ ಒಂದು ಒಳ್ಳೆ ಉತ್ತಮ ಉದಾಹರಣೆ ಅಂದ್ರೆ ಗೌತಮ ಬುದ್ಧರು ಕಂಡುಕೊಂಡಂತಹ ವಿಪಶ್ಯನಾ ಧ್ಯಾನವೇ ಈ ಮನೋರಹಿತ ಜೀವನಕ್ಕೆ ಸಹಾಯಕಾರಿ ಅಥವಾ ಒಂದು ಮಾರ್ಗವನ್ನ ತೋರಿಸುತ್ತದೆ. ಗೌತಮ ಬುದ್ಧರ ಈ ವಿಪಶ್ಯನಾ ಧ್ಯಾನ ಪದ್ಧತಿ ಇದು ದೇಹ ಮತ್ತು ಪ್ರಾಣಗಳನ್ನ ದಂಡಿಸುವಂತಹ ಮಾರ್ಗವಲ್ಲ. ಇದು ಒಂದು ಸಹಜ ಜೀವನ ಮಾರ್ಗ ಅಥವಾ ಸಹಜ ಜೀವನ ಯೋಗ ಮಾರ್ಗ. ಇದಕ್ಕೆ ಉತ್ತಮವಾದಂತಹ ಸಾಧನೆ ಮಾಡಲು ಸಹಾಯ ಮಾಡುವಂತಹ ಪದ್ಧತಿಯೇ ಈ ವಿಪಶ್ಯನಾ ಧ್ಯಾನ ಪದ್ಧತಿ. ಇದೇ ಮನೋರಹಿತ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಅಲ್ಲಿಂದ ಸಹಜ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಈ ವಿಪಶ್ಯನಾ ಧ್ಯಾನ ಇದರ ಬಗ್ಗೆ ನಾವು ಬಹಳ ವಿಸ್ತಾರವಾಗಿ ಮುಂದಿನ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದಾಗ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ. ಆದ್ರೆ ಇದಕ್ಕೊಂದು ಸಂಕ್ಷಿಪ್ತವಾದಂತಹ ಒಂದು ಉದಾಹರಣೆಯೊಂದಿಗೆ, ಒಂದು ಕಥೆಯೊಂದಿಗೆ ಇದರ ವಿಶ್ಲೇಷಣೆಯನ್ನಷ್ಟೇ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೇನೆ. ಈಗ ಒಂದು
ಫೋಟೋ ನಿಮಗೆ ತೋರಿಸ್ತೇನೆ. ಅದನ್ನ ಮುಂದಿಟ್ಕೊಂಡು ನಾವು ಆ ವಿಪಶ್ಯನಾ ಧ್ಯಾನ ಪದ್ಧತಿಯನ್ನ ಅರ್ಥ ಮಾಡ್ಕೋಬಹುದು. ಕಾಣಿಸ್ತಾ ಇದೆ ಇದು? ಕಾಣ್ತಾ ಇದೆ. ಎಲ್ರಿಗೂ ಈ ಫೋಟೋ ಕಾಣಿಸ್ತಾ ಇದೆ. ಇದು ಆ ಪುಸ್ತಕದಿಂದ, ಸಮಗ್ರ ಯೋಗ ಪ್ರದೀಪಿಕೆ ಅನ್ನುವ ಪುಸ್ತಕದಿಂದ ತೆಗೆದಂತಹ ಒಂದು ಫೋಟೋ. ಇದರಲ್ಲಿ 10 ಚಿತ್ರಗಳಿವೆ, ವರ್ಣಚಿತ್ರಗಳು. ಅಂದ್ರೆ ಎಲ್ಲಾ ವರ್ಣಗಳು ಇಲ್ಲ, ಕೇವಲ ಕೆಂಪು ಬಣ್ಣ ಇದೆ. ಈ 10 ಚಿತ್ರಗಳ ಒಂದು ಸೀರೀಸ್ ಏನಿದೆ, ಇದರಿಂದ ನಾವು ವಿಪಶ್ಯನಾ ಧ್ಯಾನವನ್ನ ಒಂದು ಸಂಕ್ಷಿಪ್ತವಾಗಿ, ಒಂದು ಇಂಟ್ರೊಡಕ್ಷನ್ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇದು ಅರ್ವಾಚೀನ್ ಝೆನ್ ಫಿಲಾಸಫಿಯ ಒಂದು ಕತೆ. ಝೆನ್ ಫಿಲಾಸಫಿಯಲ್ಲಿ ಈ 10 ಚಿತ್ರಗಳನ್ನ ಬಳಸಿಕೊಂಡು ಗೌತಮ ಬುದ್ಧರ ಈ ವಿಪಶ್ಯನಾ ಧ್ಯಾನ ಪದ್ಧತಿಯನ್ನ ಇಲ್ಲಿ ಹೇಳುವಂತ ಪ್ರಯತ್ನ. ಈ ಚಿತ್ರಗಳನ್ನ ಬಳಸಿಕೊಂಡು ವಿಪಶ್ಯನಾ ಧ್ಯಾನ ಪದ್ಧತಿಯನ್ನ ಹೇಳುವಂತ ಅಥವಾ ಬೋಧಿಸುವಂತ ಒಂದು ಪ್ರಯತ್ನ. ವಿಸ್ತಾರವಾಗಿ ವಿಪಶ್ಯನಾ ಧ್ಯಾನ ಪದ್ಧತಿಯ ಬಗ್ಗೆ ವಿಸ್ತಾರವಾಗಿ ನಾನು ಆಗ್ಲೇ ಹೇಳದಂತೆ ಮುಂದೆ ಅವಕಾಶ ಸಿಕ್ಕಾಗ ನಾವು ನೋಡೋಣ. ಈಗ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು 10 ಚಿತ್ರಗಳು ನಮಗೆ ಬಹಳ ಸಹಾಯಕಾರಿಯಾಗತ್ತೆ. ಈ ಚಿತ್ರಗಳಲ್ಲಿ ಮೊದಲನೆಯದು ವೃಷಭಾನ್ವೇಷಣೆ. ಮೊದಲನೇ ಚಿತ್ರ ವೃಷಭಾನ್ವೇಷಣೆ. ಇಲ್ಲಿ ಏನ್ ಕಾಣ್ತಾ ಇದೆ ಚಿತ್ರದಲ್ಲಿ ಅಂತಂದ್ರೆ, ಒಬ್ಬ ವ್ಯಕ್ತಿ ತಾನು ಒಂದು ವೃಷಭವನ್ನ ಹುಡುಕ್ತಾ ಹೋಗ್ತಾ. ಎರಡನೇ ಚಿತ್ರ ಹೆಜ್ಜೆ ಗುರುತುಗಳ ಜಾಡಿನಲ್ಲಿ. ಆ ವೃಷಭದ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡು ಅದು ಎಲ್ಲಿರ್ಬೋದು ಅಂತ ಹೇಳಿ ಅವನು ಹುಡುಕ್ತಾ ಹೋಗ್ತಾನೆ. ಮೂರನೇ ಚಿತ್ರದಲ್ಲಿ ವೃಷಭ ದರ್ಶನ. ಸಂಪೂರ್ಣವಾಗಿಲ್ಲ, ಅಲ್ಲಿ ಅರ್ಧ ವೃಷಭ, ಆ ಒಂದು ಎತ್ತು ಅರ್ಧ ಭಾಗ ಮಾತ್ರ ಕಾಣಿಸ್ತಾ ಇದೆ, ಬಾಲ ಮತ್ತು 2 ಕಾಲು ಕಾಣಿಸ್ತಾ ಇದೆ. ಅವನಿಗೆ ಇಲ್ಲಿ ಆ ವೃಷಭ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇದೆ. 4ನೇ ಚಿತ್ರ ವೃಷಭ ಗ್ರಹಣ. ಸಂಪೂರ್ಣವಾದ ವೃಷಭ ಇಲ್ಲಿ ಕಾಣ್ತಾ ಇದೆ, ಅದರ ಸಂಪೂರ್ಣ ಎತ್ತು ಆ ವ್ಯಕ್ತಿಗೆ ಕಾಣ್ತಾ ಇದೆ. ಇನ್ನು 5ನೇ ಚಿತ್ರ ವೃಷಭವನ್ನ ಪಳಗಿಸುವುದು. ಆ ವೃಷಭವನ್ನ ತನ್ನ ಹತೋಟಿಗೆ ತೆಗೆದುಕೊಳ್ತಾ ಇದ್ದಾನೆ. ತಾನು ಪಳಗಿಸೋದು ಅಂತಂದ್ರೆ ಗೊತ್ತು, ನಾವು ಹೇಳದಂತೆ ಕೇಳು. ಪ್ರಾಣಿ ಪಳಗಿಸೋದು ಅಂದ್ರೆ ನಾವು ಹೇಳದಂತೆ ಆ ಪ್ರಾಣಿ ಕೇಳೋ ಹಾಗೆ ಮಾಡುವಂಥದ್ದು. ಇಲ್ಲಿ ವೃಷಭವನ್ನ ಪಳಗಿಸುವಿಕೆ ಈ 5ನೇ ಚಿತ್ರದಲ್ಲಿ ಕಾಣಿಸ್ತಾ ಇದೆ. 6ನೇದು ವೃಷಭದ ಬೆನ್ನೇರಿ ಸವಾರಿ. ಆ ವೃಷಭವನ್ನ ಅದರ ಮೇಲೆ ಕೂತು ಸವಾರಿ ಮಾಡುವಂತ ಶಕ್ತಿಯನ್ನ ಪಡೆದಿದ್ದಾನೆ. 7ನೇ ಚಿತ್ರದಲ್ಲಿ ವೃಷಭನೀಗ ಅತೀಂದ್ರಿಯ, ಮಾಯವಾಗ್ಬಿಟ್ಟ. ವೃಷಭ ಕಾಣಿಸ್ತಾ ಇಲ್ಲ, ವೃಷಭ ಇಲ್ಲ ಅಲ್ಲಿ, ಆಗುತ್ತೆ, ವೃಷಭ ಅತೀಂದ್ರಿಯವಾಗುತ್ತೆ. 8ನೇದು ಅದು ಶೂನ್ಯ. ವೃಷಭ ಮತ್ತು ಆ ಒಂದು ವ್ಯಕ್ತಿ ಇಬ್ರೂ ಇಲ್ಲ, ಇಬ್ರು ಅದೃಶ್ಯರಾಗಿದ್ದಾರೆ. 9ನೇ ಚಿತ್ರದಲ್ಲಿ ಕೇವಲ ಒಂದು ಪ್ರಕೃತಿ ಅದು ಕಾಣಿಸ್ತಾ ಇದೆ. ಅಲ್ಲಿ ಬೆಟ್ಟ, ಗುಡ್ಡ, ಜರಿ, ಚಿಟ್ಟೆ, ಪಕ್ಷಿಗಳು ಇವೆಲ್ಲ ಕಾಣಿಸ್ತಾ ಇದೆ. ಇನ್ನು 10ನೇ ಚಿತ್ರದಲ್ಲಿ ಒಬ್ಬ ಸನ್ಯಾಸಿ ಒಂದು ಹೆಂಡವನ್ನ ಮತ್ತು ಮೀನು ಇವೆರಡನ್ನು ಮಾರ್ತಾ ಇರತಕ್ಕಂತ ಒಬ್ಬ ವ್ಯಕ್ತಿಯ ಮುಂದೆ ಬಂದು ನಿಂತಿದ್ದಾನೆ. ಇದು 10 ಚಿತ್ರಗಳಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರತಕ್ಕಂಥದ್ದು. ಏನು ಇದರ ಅರ್ಥ? ಇದಕ್ಕೂ ವಿಪಶ್ಯನಾ ಧ್ಯಾನಕ್ಕೂ ಏನು ಸಂಬಂಧ? ಯಾವ ರೀತಿ ಈ ಚಿತ್ರಗಳು ವಿಪಶ್ಯನಾ ಧ್ಯಾನ ಪದ್ಧತಿಯನ್ನ ನಮಗೆ ಅರ್ಥ ಮಾಡಿಸಲು ಸಹಕಾರಿಯಾಗಿವೆ ಅಂತಕ್ಕಂಥದ್ದು. ಮೊದಲು ಒಬ್ಬ ವ್ಯಕ್ತಿ ಅವನ ಮನಸ್ಸಿನಲ್ಲಿ ಅನ್ವೇಷಣೆ, ಹುಡುಕಾಟ. ಯಾವುದರ ಹುಡುಕಾಟ?
ಸತ್ಯದ ದರ್ಶನ, ತಾನು ಯಾರು, ತನ್ನ ನಿಜ ಸ್ವರೂಪವೇನು ಅನ್ನುವ ಒಂದು ಹುಡುಕಾಟವನ್ನ ನಡೆಸ್ತಾನೆ. ಆ ಹುಡುಕಾಟವನ್ನ ನಡೆಸುವಂತಹ ಸಂದರ್ಭದಲ್ಲಿ ಹೆಜ್ಜೆ ಗುರುತುಗಳನ್ನ ಪಾಲಿಸ್ತಾನೆ. ಅಂದ್ರೆ ಈಗಾಗ್ಲೇ ಆ ರೀತಿ ಸತ್ಯವನ್ನ ಕಂಡುಕೊಂಡಂತಹ ಮಹನೀಯರ ಬಗ್ಗೆ ತಿಳ್ಕೊಂತಾನೆ. ಅವ್ರನ್ನ ಗುರುಗಳಾಗಿ ಸ್ವೀಕರಿಸ್ತಾನೆ. ಅವರ ಹೆಜ್ಜೆ ಗುರುತುಗಳಲ್ಲಿ ನಡೀತಾನೆ. ಅವರ ನಡೆದಂತ ದಾರಿಯಲ್ಲಿ ನಡೀತಾನೆ. ಅವ್ರು ಮಾಡಿದಂತಹ ಜೀವನವನ್ನ ಮಾಡ್ತಾನೆ. ಆ ಸತ್ಯದ ಹೆಜ್ಜೆ ಗುರುತುಗಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಇಲ್ಲಿ ಸ್ವಾಧ್ಯಾಯ ಅಥವಾ ಗುರುಗಳ ಸಹಾಯ ಇವುಗಳೆಲ್ಲದರಿಂದ ಆ ಒಂದು ಸತ್ಯದ ಹುಡುಕಾಟವನ್ನ ಅವನು ನಡೆಸ್ತಾನೆ. ಮೂರನೇದು, ಅವನಿಗೆ ಸತ್ಯದ ದರ್ಶನವಾಗತ್ತೆ, ಆದರೆ ಸಂಪೂರ್ಣವಾಗಲ್ಲ ಮತ್ತು ಯಾವಾಗ್ಲೂ ಆಗಲ್ಲ. ಆಗಾಗ ಬಂದು ಹೋಗುವಂತ ಒಂದು ಕ್ರಮ. ನಂತರ ಸಂಪೂರ್ಣವಾಗಿ ಸತ್ಯದ ದರ್ಶನವಾಗುತ್ತೆ. ಧ್ಯಾನವನ್ನ ಮಾಡ್ತಾ ಮಾಡ್ತಾ ಅವನಿಗೆ ಅಭ್ಯಾಸವಾಗುತ್ತೆ. ತಾನ್ಯಾರು, ತನ್ನ ನಿಜ ಸ್ವರೂಪವೇನು, ಪ್ರಪಂಚದ ನಿಜ ಸ್ವರೂಪವೇನು ಅನ್ನುವಂಥ ಒಂದು ಪರಮಾರ್ಥ ಸತ್ಯ ಏನಿದೆ ಇದರ ಸಂಪೂರ್ಣ ಗ್ರಹಣವಾಗುತ್ತೆ. ನಂತರ ವೃಷಭ ಗ್ರಹಣ ಅಂದ್ರೆ ಆ ಒಂದು ಅನುಭವ, ಆ ಸತ್ಯದ ಅನುಭವ ಅವನಿಗೆ ಆಗತ್ತೆ. ಅದಾದ್ಮೇಲೆ ವೃಷಭ ಪಳಗಿಸುವುದು ಅಂದ್ರೆ ಆ ಸತ್ಯವನ್ನ ಸಂಪೂರ್ಣವಾಗಿ ಅದರಲ್ಲಿ ಪ್ರಬುದ್ಧತೆಯನ್ನ ಸಾಧಿಸೋದು. ಸತ್ಯದಲ್ಲಿ ಪ್ರಬುದ್ಧತೆಯನ್ನ ಸಾಧಿಸೋದು ಅಂದ್ರೆ ತನ್ನ ನಿಜ ಸ್ವರೂಪ, ತಾನು ಹುಡುಕ್ತಾ ಇರ್ತಕ್ಕಂತಹ ವಿಚಾರ ಏನಿದೆ ಅದರಲ್ಲಿ ಅದರ ಸಂಪೂರ್ಣ ಸಮಗ್ರತೆಯನ್ನ ತಿಳಿದುಕೊಳ್ಳುವುದು, ಅದರಲ್ಲಿ ಒಂದು ಪ್ರಬುದ್ಧತೆಯನ್ನ ಸಾಧಿಸುವುದು, ಅದು ವೃಷಭವನ್ನ ಪಳಗಿಸುವುದು ಅಂತ ಹೇಳಿ ಇಲ್ಲಿ ಅದನ್ನು ತೋರಿಸಿದ್ದಾರೆ. ನಂತರ ವೃಷಭ ಸವಾರಿ. ವೃಷಭ ಸವಾರಿ ಅಂತಂದ್ರೆ ಆ ವೃಷಭದ ಮೇಲೆ ಕೂತು ಸವಾರಿ ಮಾಡಬೇಕು ಅಂದ್ರೆ ಅದಕ್ಕೊಂದು ಧೈರ್ಯ ಬೇಕು. ಅದೇ ರೀತಿ ಸತ್ಯದ ಸಂಪೂರ್ಣ ಸಮಗ್ರತೆಯನ್ನ ಅದರ ಮೇಲೆ ಪ್ರಬುದ್ಧತೆಯನ್ನ ಸಾಧಿಸಿದವನು, ಸಾಧಕನಿಗೆ ಧೈರ್ಯ ಬರುತ್ತದೆ. ಯಾವ ಧೈರ್ಯ ಬರುತ್ತೆ? ಆ ಸತ್ಯವನ್ನ ಪ್ರತಿಪಾದನೆ ಮಾಡುವ ಧೈರ್ಯ. ಅದರ ಮೇಲೆ ಸವಾರಿ ಮಾಡೋದು ಅಂತಂದ್ರೆ ಸತ್ಯವನ್ನ ಅದರ ಮೇಲೆ ಹತ್ತಿ ಸವಾರಿ ಮಾಡೋದು. ಅದು ಇಲ್ಲಿ ವೃಷಭ ಬೆನ್ನೇರಿ ಸವಾರಿ ಮಾಡುವುದರ ಅರ್ಥ. ನಂತರ ವೃಷಭ ಅತೀಂದ್ರಿಯ ಅಂದ್ರೆ ಇಲ್ಲಿವರೆಗೂ ತಾನು ಕಂಡುಕೊಂಡಂತಹ ಸತ್ಯವೇನಿದೆ ಅದು, ಅದರ ಬಗ್ಗೆ ಎಲ್ಲ ಆಲೋಚನೆಗಳು, ಎಲ್ಲ ಕಲ್ಪನೆಗಳು, ತಾನು ಕಲ್ಪಿಸಿಕೊಂಡಂತಹ ಎಲ್ಲ ಒಂದು ಚಿತ್ರಗಳು ಇವೆಲ್ಲವೂ ಮಾಯವಾಗುತ್ತದೆ. ಅವುಗಳ ಯಾವುಗಳ ಸಹಾಯವಿಲ್ಲದೆ ಸತ್ಯವನ್ನ ತಾನು ಅನುಭವಿಸುವುದನ್ನ ಅವನು ಸಾಧಿಸಿಕೊಳ್ತಾನೆ. ಅಂದ್ರೆ ಸತ್ಯವನ್ನ ನಾವು ಕಂಡುಕೊಂಡ ಮೇಲೂ, ಸತ್ಯವನ್ನ ಅನುಭವಿಸಿದ ಮೇಲೂ, ಅದರ ಮೇಲೆ ಪ್ರಬುದ್ಧತೆಯನ್ನ ಸಾಧಿಸಿದ ಮೇಲೂ, ಅದರಿಂದ ಅದನ್ನ ಪ್ರತಿಪಾದನೆ ಮಾಡುವ ಧೈರ್ಯವನ್ನ ಸಾಧಿಸಿದ ಮೇಲೂ, ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಮೇಜ್, ಕಲ್ಪನೆ, ಛಾಯೆ ಏನಾದ್ರೂ ಅನ್ಕೋಬಹುದು, ಇದು ಮಾಯವಾಗಿ ಮನಸ್ಸಿನ ಒಂದು ಛಾಯೆ ಅಥವಾ ಒಂದು ಇಮೇಜ್ ಏನಿದೆ, ಚಿತ್ರವೇನಿದೆ, ಮನಸ್ಸಿನಲ್ಲಿ ಕಲ್ಪಿತವಾದಂತಹ ಒಂದು ಚಿತ್ರವೇನಿದೆ, ಅದರ ಸಹಾಯವಿಲ್ಲದೆ ಸತ್ಯವನ್ನ ಅನುಭವಿಸೋದನ್ನ ಈ 7ನೇ ಹಂತದಲ್ಲಿ ಸಾಧಕ ಕಲಿತಾನೆ. ನಂತರ 8ನೇ ಹಂತದಲ್ಲಿ ತಾನು ಮತ್ತು ವೃಷಭ ಎರಡೂ ಮಾಯ. ಅಲ್ಲಿ ಕೇವಲ ಶೂನ್ಯ, ಅಲ್ಲೇನೂ ಇಲ್ಲ. ಅಂದ್ರೆ ಇಲ್ಲಿ ಕೃಷ್ಣಮೂರ್ತಿ ಅವರು ಹೇಳದಂತೆ
ಬೋತ್ ದ ಥಿಂಕರ್ ಅಂಡ್ ದಿ ಥಾಟ್ ಎರಡು ಮಾಯವಾಗಿದೆ, ಎರಡು ಇಲ್ಲ, ಎರಡು ಅಸ್ತಿತ್ವದಲ್ಲಿಲ್ಲ. ಅಂದ್ರೆ ಯಾವ ಸತ್ಯದ ಬಗ್ಗೆ ತಾನು ಒಂದು ಕಲ್ಪನೆಯನ್ನ ಮಾಡ್ಕೊಂಡಿರ್ತಾನೆ, ಯಾವ ಒಂದು ಚಿತ್ರವನ್ನ ಊಹಿಸಿರ್ತಾನೆ, ಅದು ಮಾಯವಾಗತ್ತೆ. ಅದರ ಸಹಾಯವಿಲ್ಲದೆ ಸತ್ಯವನ್ನ ಅನುಭವಿಸೋದನ್ನ ಸಾಧಕ ಕಲಿತಾನೆ. ಮತ್ತು ತನ್ನ ಇರುವಿಕೆಯನ್ನು ಕಳೆದುಕೊಂಡಿರ್ತಾನೆ, ತನ್ನ ಬಗ್ಗೆ ಇರ್ತಕ್ಕಂತಹ ಸಂಪೂರ್ಣವಾದಂತಹ ಕಲ್ಪನೆಯನ್ನೂ ಕಳ್ಕೊಂಡಿರ್ತಾನೆ. ತಾನು ಸತ್ಯದಲ್ಲಿ ಒಂದಾಗಿರ್ತಾನೆ, ತನಗೂ ಸತ್ಯದ ಮಧ್ಯೆ ಯಾವುದೇ ಭೇದವಿಲ್ಲದಂತಹ ಒಂದು ಸ್ಥಿತಿಯನ್ನ ತಲುಪಿರ್ತಾನೆ. ಮತ್ತು 9ನೇ ಹಂತದಲ್ಲಿ ತಾನು ತನ್ನ ಸುತ್ತಲಿರುವ ಎಲ್ಲ ಪ್ರಕೃತಿಗೂ ಸಹ ಅದರ ಪ್ರಕೃತಿಯೊಳಗೆ ತಾನು ತನ್ನ ಐಕ್ಯತೆಯನ್ನ ಕಾಣ್ತಾನೆ. ತನಗೂ ತನ್ನ ಸುತ್ತಲೂ ಇರ್ತಕ್ಕಂತಹ ಪ್ರಕೃತಿಗೂ ಪ್ರಪಂಚಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದೆ ಎಲ್ಲದರಲ್ಲೂ ತನ್ನಲ್ಲಿ ಎಲ್ಲವನ್ನೂ ನೋಡುವಂತ ಒಂದು ಶಕ್ತಿಯನ್ನ 9ನೇ ಹಂತದಲ್ಲಿ ಪಡೀತಾನೆ. ಅದಾದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 10ನೇ ಹಂತ. ಈ 10ನೇ ಹಂತದಲ್ಲಿ ಒಬ್ಬ ಸನ್ಯಾಸಿ ಇದ್ದಾನೆ, ಒಂದು ಹೆಂಡ ಮತ್ತು ಮೀನನ್ನ ಮಾರ್ತಾ ಇರ್ತಕ್ಕಂಥ ಒಬ್ಬ ಹುಡುಗ ಅಲ್ಲಿ ನಿಂತಿದ್ದಾನೆ. ಅಂದ್ರೆ ಅರ್ಥ, ಇಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡಿ ಎಲ್ಲದರಲ್ಲೂ ತನ್ನಲ್ಲಿ ಎಲ್ಲವನ್ನೂ ಕಂಡುಕೊಳ್ಳುವಂತಹ ಒಂದು ಹಂತಕ್ಕೆ ತಲುಪಿರ್ತಕ್ಕಂತಹ ಸಾಧಕನು ಮರಳಿ ಲೋಕದ ಸಂತೆಗೆ ಬಂದಾಗ, ಅಂದ್ರೆ ಈ ಲೌಕಿಕತೆಯಲ್ಲೂ ಲೌಕಿಕ ಜೀವನದಲ್ಲೂ ಇದರ ಸಂಪೂರ್ಣ ಜ್ಞಾನವನ್ನ ತಾನು ಅಳವಡಿಸಿಕೊಳ್ಳಬೇಕು. ಇಲ್ಲಿದ್ದು ಜೀವನ ಮಾಡುವಂತಹ ಸಂದರ್ಭದಲ್ಲೂ ತಾನು ಇಲ್ಲಿಗೆ ಎಲ್ಲವನ್ನು ಕಂಡುಕೊಂಡಿದ್ದೇನೆ, ತನಗೂ ಈ ಪ್ರಪಂಚಕ್ಕೂ ಸಂಬಂಧವಿಲ್ಲದೆ ಇನ್ನು ಬದುಕಬಹುದು ಅನ್ನೋದಲ್ಲದೆ, ಲೋಕದ ಸಂತೆಗೆ ಮರಳಿ ಬಂದಾಗ ತಾನು ಪಡೆದಿರ್ತಕ್ಕಂತಹ ಈ ಐಕ್ಯತಾ ಭಾವವನ್ನ, ಸತ್ಯದೊಂದಿಗೆ ಪ್ರಪಂಚದೊಂದಿಗೆ ಎಲ್ಲರೊಂದಿಗೂ ತಾನು ಸಾಧಿಸಿರುವಂತಹ ಈ ಐಕ್ಯತಾ ಭಾವವನ್ನ ಈ ಲೌಕಿಕ ಪ್ರಪಂಚದಲ್ಲಿ ಅದನ್ನ ತಾನು ಅಳವಡಿಕೆಗೆ ತರುವಂತವನಾಗಲೇಬೇಕು. ಇಲ್ಲಿ ಹೇಗೆ ಆ ಒಂದು ಸನ್ಯಾಸಿಗೆ ತನ್ನ ಎದುರುಗಡೆ ಇರ್ತಕ್ಕಂಥ ಹೆಂಡ ಮಾರುವ ಮತ್ತು ಮೀನನ್ನ ಮಾರುವ ಒಬ್ಬ ಹುಡುಗ ಅವನು ಎದುರು ಬಂದಾಗ ಈ ಸನ್ಯಾಸಿಗೆ ಯಾವುದೇ ರೀತಿಯ ಕೋಪ ಆಗಲಿ, ದ್ವೇಷವಾಗಲಿ, ಅಸಹ್ಯ ಆಗಲಿ ಏನೂ ಇಲ್ಲದೆ ಅಂಥ ಹುಡುಗನಲ್ಲಿಯೂ ತನ್ನನ್ನು ತಾನು ಕಾಣುವಂತಹ ಒಂದು ಶಕ್ತಿಯನ್ನ ಆ ಸನ್ಯಾಸಿ ಪಡೆದಿದ್ದಾನೆ. ಅವನ ಮುಂದೆ ಅವನು ನಿಂತಿದ್ದಾನೆ ಅಂತಂದ್ರೆ ಅವನು ಈ ಲೌಕಿಕ ಪ್ರಪಂಚದಲ್ಲಿ ತಾನು ಪಡೆದಂತಹ ಜ್ಞಾನವನ್ನ ಇಲ್ಲಿ ಅವನು ಅದರ ಸಂಪೂರ್ಣ ವ್ಯಕ್ತಪಡಿಸುವಿಕೆಯನ್ನ ಮಾಡ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ಅದನ್ನ ಟು ಪುಟ್ ಇನ್ ಯೂಸ್, ತಾನು ಪಡೆದಂತಹ ಒಂದು ಜ್ಞಾನವನ್ನ ಇಲ್ಲಿ ಅದನ್ನ ಸಂಪೂರ್ಣವಾದಂತಹ ದರ್ಶನವನ್ನ ತಾನು ಪಡಿತಾ ಇದ್ದಾನೆ, ಅದನ್ನ ಉಪಯೋಗಿಸ್ತಾ ಇದ್ದಾನೆ, ಲೌಕಿಕ ಜೀವನದಲ್ಲಿ ಅದನ್ನ ಉಪಯೋಗಿಸ್ತಾ ಇದ್ದಾನೆ ಅಂತ ಅರ್ಥ. ಇದು ವಿಪಶ್ಯನಾ ಧ್ಯಾನದ ರೀತಿ. ಧ್ಯಾನವನ್ನ ಮಾಡ್ತಾ ಒಬ್ಬ ಸಾಧಕ ಹೇಗೆ ಯಾವುದು ಒಂದು ಸತ್ಯ ಅಂತ ತಾನು ಭಾವಿಸಿದ್ದಾನೆ ಅದನ್ನ ಹುಡುಕ್ತಾನೆ, ಅದರ ಹೆಜ್ಜೆ ಗುರುತುಗಳ ಹಿಂದೆ ಹೋಗ್ತಾನೆ. ಅರ್ಧಂಬರ್ಧ ಸತ್ಯ ಅವನಿಗೆ ಕಾಣುತ್ತದೆ ಮತ್ತು ಕ್ರಮೇಣವಾಗಿ ಸಂಪೂರ್ಣ ಸತ್ಯ ಅವನಿಗೆ ಕಾಣುತ್ತದೆ ಮತ್ತು ಆ ಸತ್ಯದ ಮೇಲೆ ಪ್ರಬುದ್ಧತೆಯನ್ನ ಸಾಧಿಸ್ತಾನೆ. ಧೈರ್ಯವನ್ನ ಪಡೆದು ಸತ್ಯದ ಸವಾರಿಯನ್ನ ಮಾಡಿ ಅದನ್ನ ಪ್ರತಿಪಾದಿಸ್ತಾನೆ ಮತ್ತು ಯಾವುದೇ ಮನಸ್ಸಿನ ಕಲ್ಪಿತ ಚಿತ್ರಗಳ ಸಹಾಯವಿಲ್ಲದೆ ಸತ್ಯವನ್ನ ಅವನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ನಂತರ ತಾನು ಮತ್ತು ಸತ್ಯಕ್ಕೂ ಎರಡಕ್ಕೂ ಯಾವುದೇ ಭೇದವಿಲ್ಲದೆ ಒಂದು ಶೂನ್ಯ ಸ್ಥಿತಿಯನ್ನ ಹೇಗೆ ತಲುಪ್ತಾನೆ. ಅದಾದ ನಂತರ ಎಲ್ಲರಲ್ಲೂ ತನ್ನನ್ನು ಮತ್ತು ತನ್ನಲ್ಲಿ ಎಲ್ಲವನ್ನೂ ಕಾಣುವಂತಹ ಸ್ಥಿತಿ, ಮತ್ತೆ ಮರಳಿ ಲೌಕಿಕ ಪ್ರಪಂಚದಲ್ಲಿ ಅದನ್ನ ಸಂಪೂರ್ಣವಾಗಿ ಅಳವಡಿಸುವಂತಹ ಕಲಿತಂತಹ ವಿದ್ಯೆಯನ್ನ ಇಲ್ಲಿ ಅಳವಡಿಸಿಕೊಂಡು ಬದುಕುವಂತಹ ಒಂದು ಕ್ರಮವನ್ನ ತಾನು ಪಾಲಿಸ್ತಾನೆ ಅಂತಕ್ಕಂಥದ್ದು ಈ ವೃಷಭಾಯನ ಝೆನ್ ಫಿಲಾಸಫಿಯ ಈ ಒಂದು 10 ಫೋಟೋ ಅಥವಾ ಇಮೇಜಸ್ ಏನಿದೆ ಇವುಗಳೊಂದಿಗೆ ವಿಪಶ್ಯನಾ ಧ್ಯಾನದ ಒಂದು ಅರ್ಥವನ್ನ ಹೇಳೋದಂತ ಒಂದು ಪ್ರಯತ್ನವನ್ನ ಇಲ್ಲಿ ಪಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಈ ಮನಸ್ಸಿನ
ಒಂದು ಸಂಪೂರ್ಣ ತಿಳುವಳಿಕೆ, ಮನಸ್ಸಿನ ಸ್ವಭಾವ ಮತ್ತು ಕೆಲಸದ ತಿಳುವಳಿಕೆ, ಅರಿವು, ಮತ್ತು ಮನಸ್ಸನ್ನ ಬುದ್ಧಿಯ ಪ್ರಜ್ಞೆಯ ಹತೋಟಿಗೆ ತರುವಂತ ಒಂದು ಪ್ರಯತ್ನ, ಮತ್ತು ಮನಸ್ಸನ್ನ ಇಂದ್ರಿಯಗಳಿಂದ ಹರಿಷಡ್ ಗುಣಗಳಿಂದ ಮುಕ್ತಗೊಳಿಸುವಂತ ಒಂದು ಪ್ರಯತ್ನ. ನಂತರ ಮನೋಶೂನ್ಯ ಅಥವಾ ಮನೋರಹಿತ ಜೀವನವನ್ನ ನಡೆಸುವಂತ ಒಂದು ಕ್ರಮ, ಅದಕ್ಕೆ ಬೇಕಾದಂತ ಒಂದು ಸಾಧನಾ ಮಾರ್ಗ ವಿಪಸ್ಸನ ಧ್ಯಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದನ್ನ ಸಾಧಿಸಿ ನಾವು ಆ ಸಹಜವಾದ ಜೀವನವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಈ ಎಲ್ಲದರ ಬಗ್ಗೆ ಮುಂದೆ ಒಂದೊಂದು ವಿಷಯವನ್ನು ನಾವು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡುವಂತ ಅವಕಾಶ ಸಿಕ್ಕಿದಾಗ ಚರ್ಚೆ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೇನೆ.